ಪುಣ್ಯ ಸ್ನಾನ ವಿವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ ಚಂದ್ರು. ಸದ್ಯಕ್ಕೆ ಕುಂಭಮೇಳ ಅಂದ ತಕ್ಷಣ ಅದಕ್ಕೆ ತನ್ನದೇ ಆದಂತ ಒಂದು ಧಾರ್ಮಿಕ ಅದರ ಜೊತೆಗೆ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ. ಹಿಂದೂ ಧರ್ಮದ ಸನಾತನ ಧರ್ಮದ ಸಾಕಷ್ಟು ಜನ ಈ ಒಂದು ಕುಂಭಮೇಳಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇರ್ತಾರೆ. ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕು, ನಮ್ಮ ಪಾಪಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನುವಂಥದ್ದು ಒಂದು ನಂಬಿಕೆ. ಇಂದಿನಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಈ ಕುಂಭಮೇಳ ಆಗುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದಿಂದ ವಿದೇಶದಿಂದ ಸಾಕಷ್ಟು ಜನ ಬಂದು ಗಂಗೆಯಲ್ಲಿ ಮಿಂದು ತನ್ನೆಲ್ಲ ಪಾಪ ಪರಿಹಾರ ಆಗ್ಲಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭಮೇಳಕ್ಕೆ ಕಾಯ್ತಾ ಇರ್ತಾರೆ. ಕೋಟಿ ಭಕ್ತರುಗಳು ಈ ಒಂದು ಕುಂಭಮೇಳಕ್ಕೆ ಆಗಮಿಸ್ತಾರೆ. ಆದ್ರೆ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡೋದಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದಂತ ಆ ಹೇಳಿಕೆ ಸದ್ಯದ ಮಟ್ಟಿಗೆ ಈಗ ಚರ್ಚಾ ವಿಷಯವಾಗಿದೆ. ಸೊ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನೊಟ್ಟಿಗೆ ಚರ್ಚೆಯನ್ನ ನಡೆಸೋದಕ್ಕೆ ಜೆಡಿಎಸ್ ವಕ್ತಾರರಾಗಿ ರಶಿಕ್ ವಿವನ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿ ದಿಲೀಪ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜನರ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ, ಆದ್ರೆ ಕೇಂದ್ರ ಸಚಿವರು ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಬಡತನ ನಿವಾರಣೆ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಇಟ್ಟಿದ್ದಾರೆ. ಜನರ ಹೊಟ್ಟೆ ತುಂಬುತ್ತಾ ಅಂತ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನೂರಾರು ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಗರು ನದಿಯಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಮುಂದೆ ಪೋಸ್ ಕೊಡೋದಕ್ಕೆ ಬಿಜೆಪಿ ನಾಯಕರು ನಾ ಮುಂದು ತಾ ಮುಂದು ಅನ್ನೋ ರೀತಿಯಲ್ಲಿ ಮುಂದಾಗ್ತಿದ್ದಾರೆ. ಸೊ ಪ್ರಮುಖವಾಗಿ ನಾನು ಈಗ ಕಾಂಗ್ರೆಸ್ ವಕ್ತಾರರನ್ನ ಕೇಳ್ತೀನಿ. ಸರ್, ಈಗ ಬಡತನ ನಿವಾರಣೆ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಬಡತನ ನಿವಾರಣೆಗೆ ಹಿಂದೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ಅನೇಕ ಸರ್ಕಾರಗಳು ಬಂದು ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಉದಾಹರಣೆ ಕರ್ನಾಟಕದಲ್ಲಿ ಇವಾಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಪಂಚ ಗ್ಯಾರಂಟಿ ಅಂದ್ರೆ ಅದು ಬದುಕನ್ನ ಕಟ್ಕೊಡುವಂತಹ ಗ್ಯಾರಂಟಿಗಳು. ಉದಾಹರಣೆ ಮಹಿಳೆಯರಿಗೆ 2,000 ಕೊಡೋದ್ರಿಂದ ನಿಜವಾಗ್ಲೂ ಬಡತನಕ್ಕೆ ನಿರ್ಮೂಲನೆಗೆ ಒಂದು ಅಡಿಪಾಯ. ಅಂದ್ರೆ ಜನರ ಅಕೌಂಟ್ ದುಡ್ಡು ಹಾಕೋದೇ ಬಡತನ ನಿರ್ಮೂಲನೆ. ಅದೇ ರೀತಿ ಬಸ್ ಟಿಕೆಟ್ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಬಿಲ್ ಆಗಿರ್ಬೋದು, ಅದೇ ರೀತಿ 10 kg ಅಕ್ಕಿ 5 kg ಅಕ್ಕಿ ಜೊತೆಗೆ 5 kgಗೆ ಹಣ ಕೊಡುವಂತದ್ದು ಇರ್ಬೋದು. ಮತ್ತೆ ಇವತ್ತು ಬಡತನ ನಿರ್ಮೂಲ ಅನ್ನೋ ವಿಚಾರಕ್ಕೆ ನಿಮಗೆ ನಾನು ಹೇಳೋದಾದ್ರೆ, ನರೇಂದ್ರ ಮೋದಿ ಸಾಹೇಬ್ರು ಅವರು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು 14ರಲ್ಲಿ ನಾನು ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀನಿ ಅಂತ. ಈ ಕಮ್ಮಿ ಇಲ್ಲ ಅಂತಂದ್ರೆ ಇವಾಗ 11 ವರ್ಷ ಆಯ್ತು, 22 ಕೋಟಿ ಉದ್ಯೋಗಗಳು ಬರ್ಬೇಕಿತ್ತು. ಎಲ್ಲಿ ಉದ್ಯೋಗ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, ಇವರು ರೈತರ ಉದ್ಧಾರ ಮಾಡ್ತೀವಿ ಅಂತ ಫಸಲ್ ಬಿಮಾ ಯೋಜನೆ ಅಂತಂದ್ರು. ಆದ್ರೆ ಇವತ್ತದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಉದ್ಧಾರ ಆದ ಹೊರತು ಯಾವ ರೈತರಿಗೆ ಏನು ಉದ್ಧಾರ ಆಯ್ತು ಅನ್ನೋದು ಗೊತ್ತಿಲ್ಲ. ಇನ್ನೊಂದು, ರೈತರ ವಿಚಾರದಲ್ಲಿ 3 ಕರಾಳ ಕಾನೂನುಗಳನ್ನ ತರೋದಕ್ಕೆ ಹೊರಟ್ರು. ಆದ್ರೆ ಇವತ್ತಿಗೂ ನಾವು ಕೇಳ್ತಾ ಇರ್ತಕ್ಕಂಥದ್ದು ರೈತರಿಗೆ ಬೆಂಬಲ ಬೆಲೆಗಳನ್ನ ಅದನ್ನ ಘೋಷಣೆ ಮಾಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಜೊತೆಗೆ ಅವ್ರು ಹೇಳಿದ್ರು ಅಚ್ಚೇ ದಿನ ಆಯೋಗ ಅಂತ ಹೇಳ್ಬಿಟ್ಟು, ಅಚ್ಚೇ ದಿನ ಎಲ್ಲಿದೆ ಗೊತ್ತಿಲ್ಲ. ಮಾತಿತ್ತಿದ್ರೆ ವಿಕಾಸ್ ನಾವು ಹುಡುಕ್ತಾ ಇದೀವಿ, ವಿಕಾಸ್ ಟಾರ್ಚ್ ಇಟ್ಕೊಂಡು ಬಿಡ್ತಾ ಇದೀವಿ, ಆ ವಿಕಾಸ್ ಅನ್ನೋರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲರ ಅಕೌಂಟಿಗೆ 15 ಲಕ್ಷ ಕೊಡ್ತೀವಿ ಅಂತಂದ್ರು 15 ಲಕ್ಷ ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ. ಏನೋ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂದ್ರೆ ಈಗ ನೋಡ್ರೆ ಅದೇ ಟ್ರ್ಯಾಕ್ ಮೇಲೆ 33,000 ಎಷ್ಟು ಕೋಟಿ ಖರ್ಚು ಮಾಡಿದ್ದು, ಆ ಟ್ರ್ಯಾಕ್ ಮೇಲೆ ಒಂದೇ ಭಾರತ್ ರೈಲು ಹೋಗುತ್ತೆ ಅಂತ ಇದ್ದಾರೆ. ಸೊ ಮತ್ತೆ ಇನ್ನೊಂದು, ಆರ್ಥಿಕ ನೀತಿಗಳು. ಉದಾಹರಣೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋಣ ಮೇಡಮ್. ಇವತ್ತು ನಮ್ಮ ತೆರಿಗೆ ಹಣಗಳು ನಮಗೆ ಕೊಟ್ಟಿಲ್ಲ. ಬಜೆಟ್ ನಲ್ಲಿ ಒಂದೇ ಒಂದು ಯೋಜನೆ ಇಲ್ಲ. ಒಂದು ಹೇಳ್ಬಿಡ್ಲಿ. ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಕರ್ನಾಟಕಕ್ಕೆ ಬಂದು ಅವಾಗ ಗಾಳಿಲಿ ಗುಂಡು ಹೊಡಿತಾ ಇರ್ತಾರೆ. ಕೊನೆಗೆ ಅವರ ಇಲಾಖೆನಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಭದ್ರಾವತಿದು ಏನು ಶಿಥಿಲಾವಸ್ಥೆಯಲ್ಲಿದೆ, ಅದರ ಒಂದು ಉಪಯೋಗ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದು JDS ನ ಏನು ಇದು ಸೋಷಿಯಲ್ ಮೀಡಿಯಾ ಇದೆ ಅವ್ರು ಹಾಕ್ತಾರೆ. ವೈಜಾಕಿಗೆ ಅಲ್ಲ, ಅದು ಕಳೆದ ಬಜೆಟ್ ಅಲ್ಲೇ ಘೋಷಣೆ ಆಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದು. ವೈಜಾಗ್ ಹರ್ನಳ್ಳಿಲೂ ಇಲ್ಲ, ಬಿಡದಿ ತೋಟದ ಮನೆ ಪಕ್ಕನೂ ಇಲ್ಲ, ಅದು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಮೇಕೆದಾಟಿಗೆ ನೀವು ಕ್ಲಿಯರೆನ್ಸ್ ಕೇಳಿದ್ವಿ, ಅಥವಾ ಮಹದಾಯಿಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೇಳಿದ್ವಿ. ಭದ್ರಾ ಹಣ ಕೊಡ್ತೀವಿ ಅಂತಂದ್ರೆ, ಪೆರಿಪಲ್ ರಿಂಗ್ ರೋಡಿಗೆ 3,000 ಕೋಟಿ ಅಂದಿದ್ರೆ, ಕೆರೆಕಟ್ಟಿ ಅಭಿವೃದ್ಧಿಗೆ 3,000 ಕೋಟಿ ಅಂದಿದ್ರೆ, ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ಬರಬೇಕು, ನಾವು ಕೊಟ್ಟಿದ್ವಿ 11,776 ಕೋಟಿ. ನಮಗೆ ಇಲ್ಲಿ ಬದುಕು ಕಟ್ಕೊಡುವಂತ ಜೀವನ ಆಗ್ಬೇಕೆ ಹೊರತು ಎಷ್ಟು ದಿನ ಅಂತ ಭಾವನೆಗಳ ಜೊತೆ ನೀವು ಇದು ಮಾಡ್ತಾ ಇದ್ದೀರಾ. ಆಯ್ತು, ಇವತ್ತು ರಾಮನ ಹೆಸರಲ್ಲಿ ಇಡೀ ದೇಶದಲ್ಲಿ ನಮ್ಮನೆ ಬಾಗಿಲಲ್ಲೂ ಬಂದು ನಮ್ಮನೇಲೂ ಕೊಟ್ಟಾರೆ, ದುಡ್ಡು ಕೊಟ್ಟರು, ಅಕ್ಕಿನೂ ಕೊಟ್ಟರು, ಇಟ್ಕೆನೂ ಕೊಟ್ಟರು. ಒಟ್ಟು ಒಂದು ಅಂದಾಜಿನ ಪ್ರಕಾರ 40,000 ಕೋಟಿ ಎಷ್ಟು ದುಡ್ಡು ಕಲೆಕ್ಟ್ ಆಯ್ತು. ಕಟ್ಟಿದ್ದು ಮೊದಲಿಗೆ ಯಾವುದು ಸುಭದ್ರವಾದ 4,000 ಕೋಟಿ ರೂಪಾಯಿ ಬಿಜೆಪಿ ಕಚೇರಿ ದೆಹಲಿನಲ್ಲಿ ರಾಮ ಮಂದಿರ ಕಟ್ಟಿದ್ರು. ಆದ್ರೆ ಮಳೆರಾಯ ಬಂದ ತಕ್ಷಣನೇ ಸೋರೋದಕ್ಕೆ ಶುರುವಾಯಿತು. ಈ ರೀತಿಯಾದಂತಹ ವಿಚಾರಗಳು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಇದು ಸೈಂಟಿಫಿಕಲ್ ಯುಗ ಇದೆ, ಸೈಂಟಿಫಿಕಲ್ ಯುಗ ಇದೆ, ಟೆಕ್ನಿಕಲ್ ಯುಗ ಇದೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆನ ಸಮರ್ಥಿಸಿಕೊಳ್ತೀರಾ ನೀವು? ಮೇಡಮ್, ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ?
ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಮೇಡಮ್, ದಕ್ಷಿಣದ ಕಾಗೆಯೊಂದು ಉತ್ತರದ ಗಂಗೆಯಲ್ಲಿ ಮುಳುಗಿದೊಡೆ ಅದು ಕೋಗಿಲೆ ಆಗುವುದಿಲ್ಲ ಅನ್ನುವಂಥ ಸತ್ಯದ ಮಾತು. ಇವತ್ತು ನೀವು ಗಂಗೆನಲ್ಲೋ ಅಥವಾ ತುಂಗೆನಲ್ಲೋ ಸ್ನಾನ ಮಾಡಿ ಮತ್ತೆ ಇನ್ನೊಂದು ಮಾಡಿ ಭಾವನೆ ಇರ್ಬೋದು ಸಾವಿರ, ಆದ್ರೆ ಈಗ ನಾನೊಂದು ಕೊಲೆ ಭಾವನೆ ಪ್ರಶ್ನೆ ಮಾಡಲ್ಲ ನೀವು ನೋಡಿ, ಅದು ಜನಗಳ ಭಾವನೆ ಇರ್ಬೋದು. ನಾನೊಂದು ಕೊಲೆ ಮಾಡಿರ್ತೀನಿ ಮೇಡಮ್, ಉದಾಹರಣೆ, ನಾನು ಹೋಗಲ್ಲ ನದಿಲಿ ಮುಳುಗಿದ ತಕ್ಷಣ ನಂದೆಲ್ಲ ಅಪರಾಧ ಮಾಫ, ನಾನು ಕಳ್ತನ ಮಾಡಿರ್ತೀನಿ ಉದಾಹರಣೆ. ಅಂದ್ರೆ ಆ ನಂಬಿಕೆ ಆಯ್ತು, ಇದು ಆಗುತ್ತಾ? ಸಂವಿಧಾನ ಕಾನೂನು ಅಂತ ಇರೋದು ಯಾಕೆ? ಆಯ್ತು, ಇದೇ ಮಾನ್ಯ ಅಮಿತ್ ಶಾ ಅವರ ಮಾತಿನ ವಿಚಾರಕ್ಕೆ ಬರೋಣ. ಅವ್ರು ಹೇಳಿದ್ದು ಬಾಬಾ ಸಾಹೇಬ್ರ ಹೆಸರನ್ನ ಜಪಿಸುವಂತದ್ದು, ಸಂವಿಧಾನವನ್ನ ಜಪಿಸುವಂತದ್ದು, ಅದ ಹಂಗೇಳಿಲ್ಲ. ನೀವೆಲ್ಲಿದ್ದೀರಾ? ಅದು ಫ್ಯಾಷನ್ ಆಗಿದೆ. ಅದೇ ತರ ನೀವು ದೇವ್ರ ಜಪವನ್ನೇನಾದ್ರೂ ಸ್ಮರಿಸ್ಬಿಟ್ಟಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ. ಹಂಗಂದ್ರೆ ನಾವು ಬಾಬಾ ಸಾಹೇಬ್ನ ಹೃದಯದಲ್ಲಿ ಪೂಜೆ ಮಾಡ್ತೀವಿ, ಸಂವಿಧಾನ ಹೃದಯದಲ್ಲಿ ಪೂಜೆ ಮಾಡ್ತೀವಿ ಅಂದ್ರೆ ನೀವು ಡೈರೆಕ್ಟ್ಲಿ ನಮ್ಮನ್ನ ನರ್ಕಕ್ಕೆ ಹೋಗ್ತೀರಿ ಅಂತ ಹೇಳ್ದಂಗಲ್ವಾ? ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗಲ್ವಾ? ಇದು ಪ್ರಾಕ್ಟಿಕಲ್ ವಿಚಾರ ಮೇಡಮ್. ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ನೀವು ಮುಂದೆ ಅವಕಾಶ ಕೊಡಿ, ಅವರ ಪ್ರಶ್ನೆಗಳು ಮತ್ತೆ ದೇಶ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವರ ಹಿಂದೆ ನೀಡಿರ್ತಕ್ಕಂಥ ಭರವಸೆಗಳು ಇವತ್ತು ಏನೇನು ಈಡೇರಿದೆ, ಇಟ್ ಮೇ ಬಿ ಎ ದೇಶ, ಇಟ್ ಮೇ ಬಿ ಎ ಕರ್ನಾಟಕ, ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ವಿಮನ್ ಸರ್, ನೋಡಿ, ಪ್ರಮುಖವಾಗಿ ಈಗ ನೀವು ಬಿಜೆಪಿಯ ಭಾಗವಾಗಿದ್ದೀರಾ ಅವ್ರ ಜೊತೆ. ಈಗ ನಾವು ಸನಾತನ ಧರ್ಮ, ಹಿಂದೂ ಧರ್ಮ, ಧಾರ್ಮಿಕ ನಂಬಿಕೆಗಳು, ಪವಿತ್ರ ಪುಣ್ಯ ಕ್ಷೇತ್ರಗಳು, ಪವಿತ್ರ ಪುಣ್ಯ ಸ್ನಾನದ ನದಿಗಳ ವಿಚಾರವಾಗಿ ಮಾತಾಡಬೇಕು ಅಂದ್ರೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂತ ಮಹತ್ವವನ್ನು ಹೊಂದ್ಕೊಂಡು ಬಂದಿದೆ. ಸೊ ಪ್ರತಿ ಬಾರಿ ಕೂಡ ನಮ್ಮ ಧಾರ್ಮಿಕ ಹಾಗೆ ಪವಿತ್ರ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಖಂಡನೀಯ ಹೇಳಿಕೆ ಕೊಡ್ತಾರೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಯಾವಾಗಲೂ ವಾದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯ ವಿಚಾರವಾಗಿ ನಾನೊಂದು ಪ್ರಶ್ನೆ ಕೇಳಿದೆ. ಬಡತನ ಹೋಗಲಾಡಿಸುವಂತ ಮಾರ್ಗ ಯಾವುದಿದೆ, ಹೇಗಿದೆ ಹೇಳಿ ಅಂತ. ಸೊ ಏನ್ ಹೇಳ್ತೀರಾ ಸರ್ ನೀವು ವಿಚಾರವಾಗಿ? ಮೊದಲನೇದಾಗಿ ಇದು ಧಾರ್ಮಿಕ ವಿಚಾರ ನಾವು ಮಾತಾಡ್ತಾ ಇರೋದ್ರಿಂದ ನಾವು ಏನೇ ಇವತ್ತೊಂದು ಡಿಸ್ಕಷನ್ ಮಾಡಿದ್ರು ಯಾರ ಬಗ್ಗೆನೂ ನಾವು ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ. ಹಾಗೆ ಯಾರಾದ್ರೂ ಇಲ್ಲಿ ಬೇಜಾರು ಮಾಡ್ಕೊಳ್ಳೋಂಥ ವಿಷಯ ಇದ್ರೆ ದಯಮಾಡಿ ಅದನ್ನ ಅನ್ಯತಾ ಭಾವಿಸಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಧಾರ್ಮಿಕ ಮತ್ತೆ ತುಂಬಾ ಈ ತರ ಎಲ್ಲ ವಿಚಾರ ಇದೆ. ಇನ್ನ ಈಗ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಾನು ವೈಯಕ್ತಿಕವಾಗಿ ಈಗ ಕ್ರಿಶ್ಚಿಯನ್ಸ್ ಏನ್ ಫಾಲೋ ಮಾಡ್ತಾರೆ ಅವರ ಜೀಸಸ್, ಅದು ಇಟಾಲಿಯನ್ ವಾಟಿಕನ್ ಸಿಟಿ ಪೋಪ್ ಇರ್ಬೋದು, ಬ್ರೆಜಿಲ್ ನಿಮಗೆ ಏನ್ ಸೌಪೋಲೋ ಅಲ್ಲಿ ನಿಮಗೆ ಜೀಸಸ್ ಒಂದು ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಇದೆಯಲ್ವಾ ಅದಿರ್ಬೋದು, ಅರಬ್ ಕಂಟ್ರೀಸ್ ಅಥವಾ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಮೆಕ್ಕಾ ಅಂಡ್ ಮದೀನಾ ಇರ್ಬೋದು, ಆಮೇಲೆ ನಿಮಗೆ ಏತಿಸ್ಟ್ ಅಂದ್ರೆ ದೇವ್ರು ಇದಾನೋ ಇಲ್ವೋ ಅನ್ನೋ ಕ್ವಶನ್ ಮಾರ್ಕ್ ಮಾಡುವಂತ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಡೆವಲಪ್ಡ್ ಕಂಟ್ರೀಸ್, ಪ್ಲಸ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಉಜ್ಬೇಕಿಸ್ತಾನು, ಕಜಾಕಿಸ್ತಾನು, ಟರ್ಕಿ, ವೆಸ್ಟರ್ನೈಸ್ಡ್ ಬಟ್ ಸ್ಟಿಲ್ ಇಸ್ಲಾಮಿಕ್ ಕಂಟ್ರಿ. ಇಷ್ಟು ಕಂಟ್ರೀಸ್ನ ನಾನು ವಿಸಿಟ್ ಮಾಡಿದ್ದೀನಿ, ಅಲ್ಲಿ ವಾಸ ಮಾಡಿದ್ದೀನಿ. ಐ ವಾಸ್ ಅ ಟ್ಯಾಕ್ಸ್ ಪೇಯರ್. ಅಲ್ಲಿಂದ ಧಾರ್ಮಿಕ ಯಾವ ರೀತಿ ಇರುತ್ತೆ, ಹಿಂಗಿರುತ್ತೆ ಅನ್ನೋದು ನಾನು ಹತ್ತಿರದಿಂದ ನೋಡಿದ್ದೀನಿ. ಯಾಕೆ ಈ ಎಕ್ಸಾಂಪಲ್, ಈ ಉದಾಹರಣೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಹಾ ದೇಶದಲ್ಲಿ ಈಗ ಅದು ಇಸ್ಲಾಂ ಕಂಟ್ರೀಸ್ ಇರ್ಬೋದು, ಕ್ರಿಶ್ಚಿಯನ್ ಕಂಟ್ರೀಸ್ ಇರ್ಬೋದು, ಮತ್ತೊಂದಿರ್ಬೋದು, ಅವರು ಫಾಲೋ ಮಾಡುವಂತ ರಿಲಿಜಿಯಸ್ ರಿಚುವಲ್ಸ್ ಏನಿರುತ್ತೆ, ಧಾರ್ಮಿಕ ಏನ್ ರಿಚುವಲ್ಸ್ ಇರುತ್ತಲ್ವಾ, ಅದನ್ನ ಅಲ್ಲಿರೋಂತ ಯಾವುದೇ ಒಬ್ಬ ಅಪೋಸಿಷನ್ ಇರುವಂತ ಪೊಲಿಟಿಷಿಯನ್ ಆಗ್ಲಿ ಅಥವಾ ರೂಲಿಂಗ್ ಪಾರ್ಟಿಲಿ ಇರೋ ಪೊಲಿಟಿಷಿಯನ್ ಆಗ್ಲಿ ಅಥವಾ ಒಬ್ಬ ಜವಾಬ್ದಾರಿ ಇರುವಂತ ಸಿಟಿಸನ್ ಅಂಡ್ ರೆಸ್ಪಾನ್ಸಿಬಲ್ ಪೊಲಿಟಿಷಿಯನ್, ಈ ತರ ಲೂಸ್ ಟಾಕ್ಸ್, ಈ ತರ ಬೇಜವಾಬ್ದಾರಿ ಮಾತುಗಳನ್ನ ಯಾರು ಆಟಾಡಲಿಲ್ಲ. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಷ್ಟು ಕಂಟ್ರೀಸ್ ಅಲ್ಲಿ, ಇಷ್ಟು ದೇಶಗಳಲ್ಲಿ ಅವರದ್ದೇ ಆದ ಧರ್ಮಗಳು, ಅವರದ್ದೇ ಆದ ರಿಚುವಲ್ಸ್, ಅದು ನಂಬಿಕೆ ಇರ್ಲಿ ಬಿಡ್ಲಿ, ಸಾವಿರ ಇರ್ಲಿ. ಈಗ ನಿಮಗೆ ವ್ಯಾಟಿಕನ್ ಸಿಟಿ ಪೋಪ್ ಅಲ್ಲಿ ಹೋಗ್ಬಿಟ್ಟು ಅವ್ರೇನೋ ನೀರು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ದಟ್ ಇಸ್ ದೇ ರಿಚುವಲ್ಸ್. ಈಗ ಮೆಕ್ಕಾ ಮದೀನಾ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ವಾಟ್ ಎವರ್ ದೇ ಫಾಲೋ, ಅದನ್ನ ಮಾಡಿದ ತಕ್ಷಣ ಏನ್ ಆಗೋಗ್ಬಿಡುತ್ತೆ, ಅಲ್ಲಿ ಹೋಗ್ಬಿಡುತ್ತೆ, ಇಲ್ಲಿ ಹೋಗ್ಬಿಡುತ್ತೆ ಅಂತ ಏನಿಲ್ಲ, ಅದು ನಂಬಿಕೆ ಅಷ್ಟೇ ಅದು. ಸೊ ನಾನು ಹೇಳಕ್ ಬಯಸ್ತಾ ಇರೋ ಏನು ಅಂತ, ಈ ಒಟ್ಟಾರೆ ಇದನ್ನೆಲ್ಲ ಹೇಳ್ಬಿಟ್ಟು ಹೇಳಿರೋಂಥದ್ದು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಜವಾಬ್ದಾರಿ ಇರುವಂತ ಸಿಟಿಸನ್ ಇರುವಂತ ವ್ಯಕ್ತಿ, ಒಂದು ಉನ್ನತ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ಈ ರೀತಿ ಲೂಸ್ ಟಾಕ್ಸ್ ನ ಮಾತಾಡಬಾರ್ದು. ಇನ್ನ ಇದ್ರ ಮುಂದುವರೆದ ನಾವು ಕೇಳೋದಾದ್ರೆ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರು ನಾನು ಕೇಳಕ್ ಬಯಸ್ತೀನಿ, ತಾವು ಭಾರತೀಯರ, ತಾವು ಹಿಂದೂನ, ಭಾರತೀಯ ಸಂಸ್ಕೃತಿ ಗೊತ್ತಾ ನಿಮಗೆ, ಭಾರತೀಯ ಧಾರ್ಮಿಕ ಆಚರಣೆಗಳು ಏನು ಅಂತ ಗೊತ್ತಾ, ನಿಮ್ ಮನೆಯಲ್ಲಿ ದೇವ್ರ ಮನೆ ಇದೆಯಾ, ದೇವ್ರ ಮನೆ ಇದ್ರೆ ದೇವ್ರ ಮನೆಯಲ್ಲಿ ನೀವು ಪೂಜೆ ಏನಾದ್ರು ಮಾಡ್ತೀರಾ,
ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಮೇಡಮ್, ಕೇಳಿಸ್ಕೊಳ್ಳಿ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಕ್ ಹೋಗಿ. ಮಾನ್ಯ ಎಐಸಿಸಿ ಅಧ್ಯಕ್ಷರು ಭಾರತೀಯತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಇದು ನಿಮಿಷ ನಿಜವಾಗ್ಲೂ ಒಬ್ಬ ನೋಡಿ, ಪರಿಶಿಷ್ಟ ಜಾತಿಯಿಂದ ಕೇಳಿಸ್ಕೊಳ್ರಿ. ರಾಷ್ಟ್ರ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಾಯಕನ ರಾಷ್ಟ್ರೀಯತೆಯ ಕೇಳಿಸ್ಕೊಳ್ರಿ, ಪ್ರಶ್ನೆಯನ್ನ ನಾನು ಯಾವ ಒಂದು ಕೇಳಿಸ್ಕೊಳ್ರಿ. ಯೋಗ್ಯತೆ ಮೇಲೆ ನಾನು ಕೇಳ್ತಾ ಅದನ್ನೇ ಇದ್ದಾರೆ? ಕೇಳ್ತಾ ಇದ್ದೀನಿ, Yes, sir. disturb ಮಾಡೋದು Okay, ಮೊದ್ಲೇ okay. ಕೇಳಿದ್ರಿ. This is ನಾನು very- ಮೊದ್ಲೇ ಕೇಳಿದ್ರಿ, question ಕೇಳಿಸ್ಕೊಳ್ರಿ, ನಾನು- ನಿಮಿಷ ಇಲ್ಲಿ. okay, yes, sir. ಕೇಳಿಸ್ಕೊಳ್ರಿ. Yes, sir. Continue, continue, sir. ನಾನೇನು ಅವ್ರ ಕ್ವಶನ್ ಪ್ರೂವ್ ಮಾಡ್ಬಿಟ್ಟು ತಗೊಂಬಂದು ತೋರಿಸಿ ಅಂತ ಕೇಳ್ತಾ ಇಲ್ಲ ಅಲ್ಲಿ. Okay, continue, ಇದು ಒಂದು ಸಾಂದರ್ಭಿಕ ಭಾವನಾತ್ಮಕ ಧಾರ್ಮಿಕ ವೇಲ್ ನಾನು ಕೇಳ್ತಾ ಇರೋಂತ. ಇದಕ್ಕೆ ಮುಂಚೆ ನಾನು ಕೇಳಿದ್ದೀನಿ ಆಲ್ರೆಡಿ. ಇದರಿಂದ ಯಾರಿಗೆ ತಪ್ಪಾದ್ರೂ ದಯಮಾಡಿ ಕ್ಷಮಿಸಬೇಕು, ಅನ್ಯತಾ ಭಾವಿಸಬಾರ್ದು ಅಂತ ನಾನು ಮೊದಲೇ ಹೇಳಿದ್ದೀನಿ. Yes, okay. ಸೊ ಈ ವಿಚಾರ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಅವ್ರ ಮನೆಯಲ್ಲಿ ದೇವ್ರ ಮನೆ ಇಲ್ವಾ ಹಾಗಾದ್ರೆ? Okay. ದೇವ್ರ ಮನೆ ಅಥವಾ ಈಗ ಅವ್ರದೊಂದು ಕಚೇರಿ ಅಥವಾ ಯಾವುದೇ ಒಂದು ಅವರೊಂದು ಆಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಅಂತ ನಂಬಿಕೆ ಅಂದ್ಬಿಟ್ಟು ಸ್ಪರ್ಶಲ್ವಾ ಪೂಜೆ ಅಂತ. ಮಾಡ್ತಾರಲ್ವಾ, ಹಂಗಂದ್ರೆ ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗುತ್ತೆ, ಪೂಜೆ ಮಾಡ್ಲಿ ಅಂದ್ರೆ ಎಲ್ಲ ಕೆಟ್ಟದಾಗ್ಬಿಡುತ್ತೆ ಅಂತ ಅದರ ಅರ್ಥ ಅದು. Okay. ಸೊ ಈ ವಿಚಾರ ನಾನು ಯಾಕೆ ಇದನ್ನೆಲ್ಲ ಇಷ್ಟು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಹೋಗಿ ನಂದು ನಿಂದು ಆಮೇಲೆ ನಿಮಗೆ ನೀರಲ್ಲಿ ಎದ್ದು ಬಂದಿದ ತಕ್ಷಣ ಅದೇನೋ ಪಾಪ ಕಳೆದೋಗ್ಬಿಡುತ್ತೆ ಅಂತನಾದ್ರೂ ಆಗಲಿ, ಅದನ್ನ ಒಂದು ಸೈಂಟಿಫಿಕಲಿ ನಾವು ಪ್ರೂವ್ ಮಾಡ್ತೀವಿ ಅಂತ ಆಗಲಿ ಎಲ್ಲೂ ನೀವು ಹೇಳಿಲ್ಲ. ನಾನು ಕೂಡ ವೈಯಕ್ತಿಕವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ, ಬೀಯಿಂಗ್ ಎಜುಕೇಟೆಡ್. ಆದ್ರೆ ಇದು ಒಂದು ಧಾರ್ಮಿಕ ವಿಚಾರ. ಧಾರ್ಮಿಕ ವಿಚಾರ ಅಂತ ಬಂದಾಗ ಇಷ್ಟೆಲ್ಲ ಹೇಳಿಬಿಟ್ಟು ಈಗ ನಮ್ಮ ಕರ್ನಾಟಕದ ಸ್ಪೀಕರ್ ಆಗಿರುವಂತ ಸನ್ಮಾನ್ಯ UT ಖಾದರ್ ಅವರು ಅಲ್ಲಿ ಹೋಗಿದ್ರು, ಅವರು ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನ್ ಕೇಳಕ್ ಬಯಸ್ತೀನಿ, ನೀವು ಆ ಧಾರ್ಮಿಕ ವಿಚಾರವಾಗಿ ಇಟ್ಕೊಂಡು ನೀವು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರ ನೀವು, ಅಥವಾ ನೀರ್ ಬಿಸಿ ಇತ್ತ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರಕ್ ಹೋಗಿದ್ರ ಅಲ್ಲಿ ನೀವು? ಕೇಳೋಂತ ನಾನು ಬಯಸುವಂಥದ್ದು. ಸೊ ಈ ಎಲ್ಲ ವಿಚಾರ ಇರಬೇಕಾದ್ರೆ ಈ ಸ್ಟೇಟ್ಮೆಂಟ್ ನ ಅವರು ಹೇಳಬೇಕಾದ್ರೆ ಮಾತಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಪ್ಲಸ್ ನೀವು ಯಾವುದೋ ಒಂದು ಕಮ್ಯುನಿಟಿ ಓಲೈಕೆನೋ ಅಥವಾ ಯಾವುದೋ ಒಂದು ಈ ಹೇಳಿಕೆ ಕಮ್ಯುನಿಟಿ ಓಲೈಕೆ ಅಂತೀರಾ? ಹೌದು, ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಒಂದು ಕಮ್ಯುನಿಟಿ ನೀವು ಎಲ್ಲಾ ಕಮ್ಯುನಿಟಿ ನೀವು ಹೀಗೆ ಹೇಳಿ ವಿಲ್ ಅಕ್ಸೆಪ್ಟ್ ಇಟ್. ಹೌದಪ್ಪ, ನೀವೊಬ್ರು ನಾಸ್ತಿಕರು, ದೇರ್ ಇಸ್ ನಥಿಂಗ್ ರಾಂಗ್. ಈಗ ಜರ್ಮನಿ ಅಂತ ಒಂದು ದೇಶ ಇದೆ, ಅವ್ರು ನಾಸ್ತಿಕರು. ದೇ ಸೇ ದಟ್ ವಿ ಡೋಂಟ್ ಬಿಲೀವ್ ಇನ್ ಗಾಡ್. ಸಾಕಷ್ಟು ಜನ ನಾಸ್ತಿಕರ ನಾನು ಹೇಳ್ತೀನಿ, ನನಗೆ ಅಲ್ಲಾನು ಇಲ್ಲ, ಶಿವಾನು ಇಲ್ಲ, ಜೀಸಸ್ ಇಲ್ಲ ಅಂತ ಹೇಳುವಂತವ್ರು ಇದ್ದಾರೆ. ಐ ಬಿಲೀವ್ ಅವರ ವೈಯಕ್ತಿಕ ಆಗುತ್ತೆ ಅದು. ನಾನು ಎಲ್ಲಾರು ಸರಿ ಸಮಾಗಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ನೀವು ಒಂದು ಧರ್ಮದ, ಒಂದು ಜಾತಿ, ಒಂದು ಏನದು ಭಾರತ ದೇಶದಲ್ಲಿ ಇರುವಂತ ಧಾರ್ಮಿಕ ಆಚರಣೆಗಳನ್ನ ನೀವು ಈ ರೀತಿ ಕ್ವಶನ್ ಮಾಡ್ತೀರಾ. ಇದನ್ನ ನೀವು ಯಾವುದೋ ಒಂದು ಪ್ರಗತಿಗೆ, ಯಾವುದೋ ಒಂದು ಪಾವರ್ಟಿಗೆ ಲಿಂಕ್ ಮಾಡ್ಬಿಟ್ಟು ಮಾತಾಡ್ತೀರಾ ಅಂತ ಹೇಳಿದ್ರೆ, ಇದರಷ್ಟು ಒಂದು ಬೇಜವಾಬ್ದಾರಿತನವಾಗಿರುವಂತ ಹೇಳಿಕೆಗಳನ್ನ ಅಷ್ಟು ಉನ್ನತ ಸ್ಥಾನದಲ್ಲಿ ಇರುವಂತವ್ರ ಹತ್ರ ನಾವು ಬಯಸಲ್ಲ. ಇದು ಓಕೆ 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 ಕಂಟಿನ್ಯೂ ಮಾಡೋಣ. ಎಸ್ ದಿಲೀಪ್ ಅವರೇ, ನೋಡಿ, ಪ್ರಮುಖವಾಗಿ ಬಿಜೆಪಿ ಪಕ್ಷ ಅಂದ್ರೆ ಗರ್ಭಗುಡಿ ಸಂಸ್ಕೃತಿ ಹೊಂದಿರುವಂತಹ ಪಕ್ಷ, ಹಿಂದುತ್ವ ಅಜೆಂಡವನ್ನ ಮೈಗೂಡಿಸಿಕೊಂಡಿರುವಂತಹ ಪಕ್ಷ, ಶಿಸ್ತಿನ ಪಕ್ಷ, ನಾನಾ ರೀತಿಯಲ್ಲಿ ಕೂಡ ಬಿಜೆಪಿ ಪಕ್ಷದ ವಿಚಾರವಾಗಿ, ಅದರಲ್ಲೂ ಕೂಡ ಹಿಂದುತ್ವ ಅಂತ ಬಂದ್ರೆ, ನಮ್ಮ ಧಾರ್ಮಿಕ ನಂಬಿಕೆಗಳು ಅಂತ ಬಂದ್ರೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ಒಂದು ದಾರಿಯಲ್ಲಿ ಮಾತನಾಡ್ತಾ ಹೋಗ್ತೀವಿ. ದಿಲೀಪ್ ಅವರೇ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈಗ ಬಿಜೆಪಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಸನಾತನ ಧರ್ಮ ಆಗಿರ್ಬೋದು ಅಥವಾ ಹಿಂದೂಗಳ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವೇಷದ ಮನೋಭಾವ ಇದೆ ಅಂತ ಏನಾದ್ರೂ, ಯಾಕಂದ್ರೆ ನಿಮ್ಮ ಪಕ್ಷದವರೇ ಹೇಳಿರುವಂತ ಮಾತುಗಳು ಇದು, ದ್ವೇಷದ ಮನೋಭಾವ ಇರೋದಕ್ಕೇನೆ ಇವರು ಸನಾತನ ಧರ್ಮ ಅಂದ್ರೆ ಆಗಲ್ಲ, ಹಿಂದೂಗಳಂದ್ರೆ ಆಗಲ್ಲ ಕಾಂಗ್ರೆಸ್ನವರಿಗೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ನೀವು? ಬಾಯಿನಲ್ಲೇ ಬರ್ತಾ ಇದೆ. ನನ್ನ ಬಾಯಿಗಿಂತ ನಿಮ್ಮವರೇ ಹೇಳಿದ್ದಾರೆ. ಯಾ ಸನಾತನ ಧರ್ಮ, ಸನಾತನ ಧರ್ಮ ಅಂದ್ರೆ ಇಟ್ಸ್ ನಾಟ್ ಅ ರಿಲಿಜಿಯನ್. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಂದೂ ಅಂತ ಹೇಳ್ತಾರೆ. ಹಿಂದೂ ಇಸ್ ಅ ರಿಲಿಜಿಯನ್. ಸನಾತನ ಧರ್ಮ ಅಂತಕ್ಕಂಥದ್ದು ಈ ದೇಶದ ಮೂಲ ಸಂಸ್ಕೃತಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಧಾರ್ಮಿಕ ಭಾವನೆ ಇರ್ತಕ್ಕಂಥವ್ರು ಸಹ, ಪ್ರತಿಯೊಬ್ಬ ಧಾರ್ಮಿಕನು ಸಹ ಇಲ್ಲಿ ಆಚರಣೆ ಮಾಡ್ತಾನೆ ಸನಾತನ ಧರ್ಮವನ್ನ. ಇಲ್ಲಿ ಗಂಗಾ ನದಿಯನ್ನು ಪೂಜೆ ಮಾಡ್ತಾನೆ, ಸಿಂಧು ನದಿಯನ್ನು ಪೂಜೆ ಮಾಡ್ತಾನೆ, ಕಾವೇರಿ ನದಿಯನ್ನು ಪೂಜೆ ಮಾಡ್ತಾನೆ. ಯಾಕೆ ಅಂತಂದ್ರೆ ವಿ ಆರ್ ಕಲ್ಚರ್ಡ್ ಬೈ, ನಮಗೆ ಗೊತ್ತಿದೆ, ನಾವು ನಮ್ಮ ಸಂಸ್ಕೃತಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಪೂರ್ವಜರು, ನಮ್ಗೆ ಅನಾದಿ ಕಾಲದಿಂದ ಹೇಳ್ಕೊಂಡು ಕೊಟ್ಟಿದ್ದಾರೆ. ನಾವ್ ಯಾವತ್ತು ನಮ್ಮ ಪ್ರಕೃತಿಯನ್ನ ಪೂಜೆ ಮಾಡಿದ್ರೆ ಆ ಪ್ರಕೃತಿಯಿಂದ ನಾವು ಉಳಿತೀವಿ ಅಂತ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ನಾವು ಪ್ರಕೃತಿಯನ್ನ ಪೂಜೆ ಮಾಡಿಲ್ಲ ಅಂದ್ರೆ, ನೋಡಿ, ನಾವು ಒಂದು ಮರವನ್ನ ಪೂಜೆ ಮಾಡ್ತೀವಿ, ಒಂದು ಗಿಡವನ್ನ ಪೂಜೆ ಮಾಡ್ತೀವಿ, ನದಿಯನ್ನ ಪೂಜೆ ಮಾಡ್ತೀವಿ, ಭೂಮಿಯನ್ನ ಪೂಜೆ ಮಾಡ್ತೀವಿ, ಸೂರ್ಯನನ್ನ ಪೂಜೆ ಮಾಡ್ತೀವಿ, ಚಂದ್ರನನ್ನ ಪೂಜೆ ಮಾಡ್ತೀವಿ. ಇಟ್ಸ್ ಸೈಂಟಿಫಿಕಲಿ ಪ್ರೂವ್ಡ್. ಇಷ್ಟನ್ನೆಲ್ಲ ಉಳಿಸ್ಕೊಂಡ್ರೆ ನಾವು ಬದುಕ್ತೀವಿ ಅಂತ ಇದರಿಂದ ಹುಡ್ಕೊಳ್ತಾ ಹೋದಾಗ, ಸೈಂಟಿಫಿಕ್ ರೀಸನ್ ಹುಡ್ತಾ ಹೋದಾಗ ನಮ್ಗೆ ಅದರಿಂದ ಗೊತ್ತಾಗ್ತದೆ ಇದರಿಂದ ಬದುಕ್ತೀವಿ ಅಂತ. ಒಂದ್ ನಿಮಿಷ ಹೇಳ್ತೀನಿ. ನಮ್ಮಲ್ಲಿ ಹೇಳ್ತಾರೆ, ನೋಡಪ್ಪ, ನೀನ್ ಹಳ್ಳಿ ಮರ ಕಡಿಬೇಡ ಅಂತ ಹೇಳ್ತಾರೆ. ಅಂದ್ರೆ ಹರಳಿ ಮರ ಯಾಕೆ ಕಡಿಬಾರ್ದು? ಆಕ್ಸಿಜನ್. ನೀನು ಹಾವನ್ನ ಹೊಡಿಬೇಡ ಅಂತ ಹೇಳ್ತಾರೆ. ಹಾವನ್ನ ಹೊಡೆದ್ರೆ ನೀನ್ ಸರಪಳಿ ಹೊರಟೋಗುತ್ತಪ್ಪ, ಆಹಾರದ ಸರಪಳಿ ಅಂತ ಹೇಳಿ. ಇಟ್ಸ್ ಅ ಸೈಂಟಿಫಿಕ್ ರೀಸನ್. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಸ್ಕೃತಿಗಳಿಗೂ, ಸನಾತನ ಸಂಸ್ಕೃತಿಗಳಿಗೂ ಸಹ ಒಂದೊಂದು ಸೈಂಟಿಫಿಕ್ ರೀಸನ್ ಇದ್ದೇ ಇದೆ.
ಹಿಂದೆ ಇದ್ದ ಯಾವ ಬೇರೆ ಬೇರೆ ಕಾರಣಗಳಿದ್ದೋ ನಾವು ಸನಾತನ ಜೊತೆಗೆ ವಿಜ್ಞಾನ ಆಡ್ ಮಾಡ್ತಿದ್ದೀರಾ ನೀವು? ಅಲ್ಲಲ್ಲ ಅವಿಜ್ಞಾನ ಅಲ್ಲ, ವಿಜ್ಞಾನ ಅಂತ ಹೇಳಿದ್ರೆ ವಿಜ್ಞಾನ Okay, yes. ಅಲ್ಲಿರ್ತಕ್ಕಂಥ ಸಂಸ್ಕೃತಿಯ ವಿಚಾರನ ಹುಡುಕ್ತಾ ಹೋದಾಗ ಅಲ್ಲಿ ಸೈಂಟಿಫಿಕ್ ರೀಸನ್ ಇರುತ್ತೆ. ಈಗ ಇಲ್ಲಿ ಹೋಗಿ ನದಿಯಲ್ಲಿ ಮಿಂದು ಎದ್ದು ಬರ್ತಕ್ಕಂಥ ಇದ್ದಾರೆ, ಅದು scientific ಅಂತ ಒಪ್ಕೊತೀರಾ? ಇದು ಬಿಹೈಂಡ್ ಸೈಂಟಿಫಿಕ್ ರೀಸನ್. Okay. ಇದು ಯಾಕೆ ಅಂತಂದ್ರೆ ಹಿಮಾಲಯದಲ್ಲಿ ಹುಟ್ಟತಕ್ಕಂಥ ನದಿ ಆ ನದಿಯಲ್ಲಿ ಮಿಂದಿ ಎದ್ದೋಳೋದ್ರಿಂದ ಅಲ್ಲಿ ಬರ್ತಕ್ಕಂಥ ಅಷ್ಟು ಗಿಡಮೂಲಿಕೆಗಳು ನಮ್ಮ ಚರ್ಮದ ಮೇಲೆ ಬರೋದ್ರಿಂದ ನಮಗೆ ಆ ಕಾಯಿಲೆಗಳು ಹೋಗ್ಬೋದು ಅಂತಕ್ಕಂಥ ಒಂದು ಸಂಸ್ಕೃತಿ ಇದೆ. ಸೊ ಕುಂಭಮೇಳ ಅಂತಕ್ಕಂಥದ್ದು ನಮ್ಮಲ್ಲಿ 6 ವರ್ಷಕ್ಕೊಂದ್ಸಲ ನಡೆಯುತ್ತೆ, 12 ವರ್ಷಕ್ಕೊಂದ್ಸಲ ನಡೆಯುತ್ತೆ, 144 ವರ್ಷಕ್ಕೊಂದ್ಸಲ ನಡೆಯುತ್ತೆ. 12 ವರ್ಷಕ್ಕೆ 4 ಸತಿ ನಡೆಯುತ್ತೆ. ನೋಡಿ, ನಮಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಯಾರು ಬೇಕಾದ್ರೂ ಈ ದೇಶದಲ್ಲಿ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅವರ ಧಾರ್ಮಿಕವಾಗಿ ಅದನ್ನ ಆಚರಿಸಬಹುದು. ಮೇ ಬಿ ಯಾರು ಬೇಕಾದ್ರೂ ಆಗಿದೆ, ಯಾವ ಧರ್ಮದವನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ನೇರವಾಗಿ ಹೇಳ್ತಿದ್ದಾರೆ, ನೀವು ಹೋಗಿ ಅಲ್ಲಿ ಮಿಂದು ಬರೋದ್ರಿಂದ, ನೀವು ಅಲ್ಲಿ ಸ್ನಾನ ಮಾಡೋದ್ರಿಂದ ಅಭಿವೃದ್ಧಿ ಮಾಡ್ಲಿಕ್ಕಾಗತ್ತ ಅಂತ. ಸ್ವಾಮಿ, ನಿಮಗೆ ಆಚರಣೆಯಲ್ಲಿ ನಂಬಿಕೆ ಇಲ್ವಾ? ಬಿಟ್ಬಿಡಿ. ಯಾಕೆ ನಂಬಾವನೆ ಜೊತೆ ಆಟ ಆಡ್ತೀರಿ ನೀವು? ನಮಗ್ ನಂಬಿಕೆ ಇದೆ ರೀ, ನಾವು ಅಸಂಖ್ಯಾತ, ನಾವು 100 ಕೋಟಿ ಇರ್ತಕ್ಕಂಥ ಹಿಂದೂಗಳ ನಂಬಿಕೆ ಇದೆ, ನಾವು ಅದು ನಂಬ್ತಾ ಇದೀವಿ. ನಮ್ಮ ಸಂಸ್ಕೃತಿ ಅದು, ಈ ದೇಶದ ಸಂಸ್ಕೃತಿ. ನಮ್ಮ ಭಾವನೆ ಜೊತೆಗೆ ಆಟ ಆಡ್ಬೇಡಿ. ನೀವ್ ಯಾರನ್ನ ಓಲೈಸಲಿಕ್ಕೋಸ್ಕರ, ನೀವು ಓಲೈಸಿ ಬೇರೆಯವ್ರನ್ನ, ನಿಮ್ಮ ನಾಯಕರುಗಳನ್ನ ಓಲೈಸಲಿಕ್ಕೋಸ್ಕರ ನಮ್ಮ ಧರ್ಮವನ್ನ ಯಾಕೆ ಈಳೈಸ್ತೀವಿ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ನೋಡಿ, ರಾಹುಲ್ ಗಾಂಧಿ ಅಥವಾ ಮತ್ತೆ ಸೋನಿಯಾ ಗಾಂಧಿ ಅವರ ಧರ್ಮ ಯಾವುದು ಅಂತ ಗೊತ್ತಿದೆ ಅವ್ರಿಗೆ, ವಾಟ್ ದೇ ಆರ್ ಫಾಲೋಯಿಂಗ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗೋದು ಬೇಡ. ಯಾಕೆ ಕರುಣಾನಿಧಿ ಕನ್ವರ್ಟ್ ಆದ್ರು, ಯಾಕೆ ವೈಎಸ್ ರಾಜಶೇಖರ ರೆಡ್ಡಿ ಕನ್ವರ್ಟ್ ಆದ್ರು ಅಂತ ಹೋದಾಗ ಅದರಿಂದ ಬೇರೆ ಬೇರೆ ರೀಸನ್ಗಳು ಬರ್ತವೆ. ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ನಮ್ಮ ಸಂಸ್ಕೃತಿಯ ಜೊತೆ ಆಟ ಆಡಕ್ ಹೋಗ್ಬೇಡಿ. ನೀವು ನಮ್ಮ ಸಂಸ್ಕೃತಿ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿರಲ್ಲ, ನಿಮ್ಗೆ ಏನಾದ್ರೂ ಮಾನವೀಯತೆ ಇದ್ರೆ, ನಿಮ್ಗೆ ಏನಾದ್ರು ಧೈರ್ಯ ಅನ್ನೋದಿದ್ರೆ, ನೀವು ಬೇರೆ ಸಂಸ್ಕೃತಿ ಬಗ್ಗೆ ಮಾತಾಡಿ. ನೀವ್ ಯಾಕೆ ಮೆಕ್ಕಾಗ ಹೋಯ್ತೀರಾ ಇಲ್ಲೇ ಇರಿ ಅಂತ ಹೇಳಿ? ನೀವ್ ಯಾಕೆ ನೀವು ಇಫ್ತಿಯಾರ್ ಕೂಟ ಮಾಡ್ತೀರಾ ನೀವು ಇಲ್ಲೇ ಇರಿ ಅಂತ ಹೇಳಿ? ಅದಿನ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಹಿಂದೂ ಸಹಿಷ್ಣು, ಇವ್ನು ಬಾಯಿ ಮುಚ್ಕೊಂಡ್ ಕೇಳ್ಕೊಂಡಿರ್ತಾನೆ, ನಾವೇನಂದ್ರು ಅನ್ಸ್ಕೊಂತಾನೆ, ಅದಕ್ಕೋಸ್ಕರ ನಮ್ಗಂತೀರಿ, ನಮ್ಮನ್ನ ಹೇಳಿಸ್ತೀರಿ. ಎಲ್ಲಿವರೆಗೂ ನಮ್ಮ ತಾಳ್ಮೆಯನ್ನ ನೀವು ಈ ರೀತಿ ಪರೀಕ್ಷಿಸ್ತಾ ಇರ್ತೀರೋ, ಅದಕ್ಕೆ ಈ ದೇಶದಲ್ಲಿ ನಿಮಗೆ ಯಾವ ಮಟ್ಟದಲ್ಲಿ ಇರ್ಬೇಕೋ ಇಟ್ಟಿದ್ದಾರೆ. ನೀವ್ ಎಲ್ಲಿವರೆಗೂ ನಿಮ್ಮ ಸಂಸ್ಕೃತಿನಲ್ಲಿ ನಮ್ಮನ್ನ ಹೀಯಾಳಿಸ್ತೀರೋ, ನಮ್ಮ ಧರ್ಮವನ್ನ, ನಮ್ಮ ಆಚರಣೆಗಳನ್ನ, ಆಚಾರ ವಿಚಾರಗಳನ್ನ ಈ ರೀತಿ ಮಾಡ್ತಿರೋ, ನಿಮಗೆ ಮತದಾರ ಸರಿಯಾಗಿ ಪಾಠ ಕಲಿಸ್ತಾನೆ. ನೀವು ನಮ್ಮ ರಾಮ ಮಂದಿರದ ಈ ದೇಶದಲ್ಲಿ 500 ವರ್ಷಗಳು ಹೋರಾಟ ಮಾಡಿದಂತ ರಾಮ ಮಂದಿರ ಉದ್ಘಾಟನೆಗೆ ಬರಲಿಲ್ಲ ಸ್ವಾಮಿ. ನೀವು ನಿಮ್ಮ ಸೋನಿಯಾ ಗಾಂಧಿ ಬರಲಿಲ್ಲ, ನಿಮ್ಮ ರಾಹುಲ್ ಗಾಂಧಿ ಬರಲಿಲ್ಲ, ತಿರಸ್ಕಾರ ಮಾಡ್ತೀರಿ. ದಿಸ್ ಈಸ್ ಅವರ್ ಕಲ್ಚರ್. ನಾವು ನಮ್ಮ ಬ್ಲಡ್ ಅಲ್ಲಿ ಇದೆ ನಮ್ಮ ಸಂಸ್ಕೃತಿ ಅಂತಕ್ಕಂಥ ಸನಾತನ ಸಂಸ್ಕೃತಿ. ನಿಮ್ಮ ನಾಟಕ ನಡೆಯಲ್ಲ. ನೀವು ಓಲೈಕೆ ಮಾಡ್ಬೇಕಾ? ನೇರವಾಗಿ ಮಾಡಿ ಓಲೈಕೆನ. ನೀವು ನಮ್ಮನ್ನ ತೆಗಳೋದ್ರಿಂದ ನಿಮ್ಮನ್ನ ಏನೋ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ನಿಮ್ಮ ನೆಕ್ಸ್ಟ್ ಪ್ರಧಾನಮಂತ್ರಿ ಮಾಡ್ತಾರೆ ಅಂತಂದ್ರೆ ಮಾಡಿ. ಜಾಸ್ತಿ ದಿವಸ ಹಿಂದೂಗಳನ್ನ ನೀವು ಹೀಯಾಳಿಸೋದ್ರಿಂದ ಇದನ್ನ ನಡೆಯಲ್ಲ. ನಾವು ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿ ಅದು, ನಮ್ಮ ಸಂಸ್ಕೃತಿಯನ್ನು ಆಚರಣೆ ಮಾಡೋದು ನಮ್ಮ ಧಾರ್ಮಿಕ ಸಂಸ್ಕೃತಿ ಅದು. ಅದನ್ನ ಹೀಯಾಳಿಸೋ ಅಧಿಕಾರ ನಿಮಗಿಲ್ಲ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಬೇಕು. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇವ್ರು ನಮ್ಮ ರಿಷಿಕುಮಾರ್ ಅವರು ಹೇಳಿದ್ರು, ಅವ್ರು ನಾಸ್ತಿಕರ. ವಿ ವಾಂಟ್ ಕ್ವಶನ್ ದೆಮ್. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಸ್ಟಾಲಿನ್ ಅವ್ನು ಯಾವಾಗ್ಲೂ ಅವ್ನು ನಾಸ್ತಿಕ ತರ ಮಾತಾಡ್ತಿರ್ತಾರೆ. ನಾವು ವಿ ವಾಂಟ್ ಕ್ವಶನ್ ದೆಮ್. ಆದ್ರೆ ನಮ್ಮನಿಗೆ ಹೇಳಿಸ್ತಾರಲ್ಲ, ಅವಾಗ ನಮಗೆ ಸರಿಯಾಗಿ ಉತ್ತರ ಕೊಡೋದು ಗೊತ್ತಿದೆ. ನಾವಲ್ಲ, ಈ ದೇಶದಲ್ಲಿರ್ತಕ್ಕಂಥ ಸನಾತನ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಅಷ್ಟು ಜನ ಸರಿಯಾಗಿ ಪಾಠ ಕಲಿಸ್ತಾರೆ. ಈ ಹೇಳಿಕೆ ಯಾವುದೇ ಕಾರಣಕ್ಕೂ ಇದು ಸುಮ್ಮನೆ ಇಲ್ಲಿಗೆ ನಿಲ್ಲೋದಿಲ್ಲ ಮೇಡಮ್. ಓಕೆ ಸರ್, ಈಗ ಕೆಲವೊಂದಿಷ್ಟು ವಿಚಾರವಾಗಿ ನೋಡಿ, ಬಿಜೆಪಿ ವಕ್ತಾರರು ಹೇಳಿದ್ರು, ಯಾವುದೋ ಧರ್ಮದ ಓಲೈಕೆ, ಯಾರನ್ನೋ ಓಲೈಕೆ ಮಾಡುವ ವಿಚಾರವಾಗಿ, ಕನ್ವರ್ಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸನಾತನ ಧರ್ಮದ ಉಳಿವಿಗೋಸ್ಕರ ನಾವು ಪ್ರಕೃತಿ ಆರಾಧಕರು ಅನ್ನುವಂಥ ವಿಚಾರವನ್ನ ಮುಂದಿಟ್ರು. ಏನ್ ಹೇಳ್ತೀರಾ ಸರ್? ಬಿಜೆಪಿ ವಕ್ತಾರರು ಮಾತಾಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಿಮ್ಮನ್ನ ಎಲ್ಲಿಟ್ಟಿದ್ದಾರೆ ಅಲ್ಲೇ ಇಟ್ಟಿದ್ದಾರೆ ಅನ್ನುವಂತ ಪದ ಹೇಳಿದ್ರು. ಯಾಕೆ ಅವ್ರು ಪರಿಶಿಷ್ಟ ಜಾತಿಯವರು ಇದ್ದಾರೆ ಅಂತ ಅವ್ರನ್ನ ನೀವು ಹೀಯಾಳಿಸುವಂತದ್ದ ಒಂದು. ಇನ್ನೊಂದು, ಯಾರು ಸ್ಟಾಲಿನ್ ಅಥವಾ ಇನ್ನೊಬ್ರದ್ದು ಯಾರ್ದು ವಿಚಾರ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ಒಂದು ಹಿಂದೂ ಧರ್ಮದಲ್ಲಿದ್ದಂತಹ ಪದ್ಧತಿಗಳನ್ನ ಧಿಕ್ಕರಿಸಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪುಣ್ಯಭೂಮಿನೂ ಭಾರತ ಅನ್ನುವಂಥದ್ದು ಯಾರು ಸಹ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮ ಮಂದಿರಕ್ಕೆ ಮೇಡಮ್ ನಾನು ಯಾಕೆ ಹೋಗ್ಬೇಕು? ಉದಾಹರಣೆ, ನನ್ನ ಹುಟ್ಟೂರು ಸಕಲೇಶ್ಪುರ ತಾಲೂಕಲ್ಲಿ ಕಾಗೇನರೆ ಅಂತ ನನ್ನ ಮನೆ ದೇವರು ಚೌಡೇಶ್ವರಿ. ನನಗೆ ನನ್ನ ಮನೆ ದೇವರು ಇಂಪಾರ್ಟೆಂಟ್ ರೀ. ಎಡೆಕುಂಬ್ರಿ ಅಂತ ಬೀರ್ಲಿಂಗೇಶ್ವರ, ಕ್ಯಾನಹಳ್ಳಿ ಅಂತ ಬೀರ್ಲಿಂಗೇಶ್ವರ. ಅಲ್ಲಲ್ಲ, ನನ್ನ ಮನೆ ದೇವ್ರು ನಾನು ಪೂಜೆ ಮಾಡ್ತೀನಿ ರೀ. ನನಗೆ ಶನಿವಾರಕ್ಕೋಸ್ಕರ ನಾನು ಆಂಜನೇಯನ ಪೂಜೆ ಮಾಡಲ್ಲ. ನಾನು ದಿನ ಹೋಗ್ತೀನಿ. ನಾನು ಹೇಳೋ ಶ್ಲೋಕವನ್ನು ಇವ್ರು ಹೇಳ್ತಾರೇನೋ ಗೊತ್ತಿಲ್ಲ. ಮನುಜಮಂ ಮಾರುತ ತುಲ್ಯಂ ವೇಗಂ ಜಿತೇಂದ್ರಿಯಂ ಬುದ್ಧಿಭೂತಂ ವರಿಷ್ಠವಾತಾತ್ಮಜಂ ಶ್ರೀರಾಮದೂತ ನಮಾಮಿ. ನನಗೆ ಈ ಜಪ ಮಾಡ್ಬೇಕು ಅಥವಾ ಇದನ್ನ ಮಾಡ್ಬೇಕು ಅಂತ ಯಾರಿಂದನೂ ಪಾಠ ಬೇಕಾಗಿಲ್ಲ. ಆಯ್ತು,
ಇವತ್ತು ರಾಮ ಮಂದಿರಕ್ಕೆ ಯಾಕೆ ಅವ್ರು ಹೋಗ್ಲಿಲ್ಲ ಅನ್ನೋ ಪ್ರಶ್ನೆಗೆ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುರವರನ್ನ ಅವತ್ತಿನ ಪ್ರಾಣ ಪ್ರತಿಷ್ಠಾನಗೆ ಒಳಗಡೆ ಬಿಟ್ಕೊಂಡಿದೆ. ಸಂಸತ್ನ ಒಳಗೆ ಪೂಜೆಗಳಾಗ್ಬೇಕಾದ್ರೆ ಯಾರೋ ಸ್ವಾಮಿಗಳೆಲ್ಲ ಹೋದ್ರಲ್ಲ, ಅವತ್ತಿನ ಕೋವಿಂದ್ ಅವ್ರ ರಾಷ್ಟ್ರಪತಿಗಳನ್ನ ಒಳಗಡೆ ಯಾಕೆ ಬಿಟ್ಕೊಳ್ಳಿಲ್ಲ? ಅವರು ಪರಿಶಿಷ್ಟ ಜಾತಿಗೆ ಸೇರ್ದವರು ಅನ್ನುವಂತ ದ್ವೇಷನ ಇವತ್ತು ಪರಮೇಶ್ವರ್ ಸಾಹೇಬ್ರು ಒಂದಿನ ಒಂದು ಮಾತನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಂದ ಪೂಜಾರು ಓಡ್ ಬರ್ತಾರಂತೆ ಬಾಗ್ಲತ್ರ. ಯಾಕೆ ಸ್ವಾಮಿ ಅಂದ್ರೆ, ಸ್ವಾಮಿ ನೀವು ಮೇಕತ್ತೀರಿ, ಕಾಲ್ ನೋವುತ್ತೆ, ಕಾಲ್ ನೋವಿನ ಉದ್ದೇಶ ಅಲ್ಲ. ಇನ್ನೊಂದ್ ಕಡೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೋದಾಗ ಬೇರೆಯವ್ರಿಗೆಲ್ಲ ಶಾಲ್ ಹಾಕ್ತಾರೆ, ಹಾರ ಹಾಕ್ತಾರೆ, ಅವ್ರಿಗೆ ಹಾಕ್ತಾ ಇರ್ತಕ್ಕಂತ ಉದಾಹರಣೆನೂ ಜೀವಂತವಾಗಿ. ಕಂಟಿನ್ಯೂ ಮಾಡೋಣ ದರ್ಶನ್ ಸರ್, ಏನೋ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ರಿ. ಹಾಗೆ ಮೇಡಮ್, ಇವತ್ತು ಗೋಮಾತೆ ಅಂತ ನಾವು ದೇಶದಲ್ಲಿ ದನ ಹಸುವನ್ನ ಪೂಜೆ ಮಾಡ್ತೀವಿ. ಆದ್ರೆ ಇವತ್ತು ವರ್ಲ್ಡ್ ಅಲ್ಲಿ ಈ ದೇಶದಲ್ಲೆಲ್ಲ ಇದು ಯಾವ್ದು ಗೋಮಾಂಸ ಮಾರೋಗಿಲ್ಲ ಅಂದ್ರು. ಪ್ರಪಂಚದಲ್ಲಿ ದೇಶಕ್ಕೆ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಭಾರತ ದೇಶ ಇವತ್ತಿಗೂ 2ನೇ ಸ್ಥಾನದಲ್ಲಿದೆ, ಬ್ರೆಜಿಲ್ 1ನೇ ಸ್ಥಾನದಲ್ಲಿದೆ. ಸೊ ಇದಕ್ಕೆ ಯಾರು ಕಾರಣೀಭೂತರು ಅಥವಾ ಉತ್ತರ ಕೊಡೋರು? ಮತ್ತೆ ನಾವು ಮಣ್ಣನ್ನ ಪೂಜಿಸ್ತೀವಿ ಅಂತೆಲ್ಲ ಹೇಳಿದ್ರು. ಇವತ್ತು ಅದೇ ಸುಗಲಮ್ಮ ದೇವಸ್ಥಾನ ಅಂತ ಕಾಣುತ್ತೆ, ದೇವಸ್ಥಾನವನ್ನ ಆಂಧ್ರ ಬಾರ್ಡರ್ ಒಡೆದು ಈ ನಾಡಿನ ಮಣ್ಣನ್ನ ಯಾರು ಕಳಿಸಿದ್ರು, ಇವತ್ತು ಯಾರ ಪಕ್ಷದಲ್ಲಿದ್ದಾರೆ ಅನ್ನುವಂತ ಒಂದು ಸತ್ಯ. ಮತ್ತೊಂದು, ಇವತ್ತು ಕಾಶ್ಮೀರ 370 ಆರ್ಟಿಕಲ್ ಏನಂತ ಹೇಳ್ತಾರೆ, ಕಾರಣ ಇದೇ ಉದ್ದೇಶ, ಅಲ್ಲಿ ಗಣಿಗಾರಿಕೆ ಮಾಡ್ಬೇಕಂತ. ಇವತ್ತು ಲಡಾಖ್ ಅಲ್ಲೂ ಅದೇ ಮಣ್ಣನ್ನ ಕೊಳ್ಳೋದಕ್ಕೆ ಅದಾನಿ ಕಂಪನಿ ಯಾವ ರೀತಿ ಮಾಡ್ತಾ ಇದೆ ಅನ್ನುವಂತ ವಿಚಾರನೂ ಗೊತ್ತಾಗಿದೆ. ಮೇಡಮ್, ನೆಹರೂರವರು ಒಂದು ಮಾತು ಹೇಳ್ತಾರೆ, ಡ್ಯಾಮ್ಗಳನ್ನ ಕಟ್ಟುವಾಗ ಡ್ಯಾಮ್ಸ್ ಆರ್ ಮಾಡರ್ನ್ ಟೆಂಪಲ್ ಆಫ್ ಇಂಡಿಯಾ ಅಂತ ಹೇಳಿ. ನಾವ್ ಇವತ್ತೂ ಸಮೇತ ಅದೇ ಮೂಢನಂಬಿಕೆಗಳಲ್ಲಿ ಇದ್ದಿದ್ರೆ ನಾವು ಎತ್ತಿನ ಗಾಡಿಲಿ ಓಡಾಡ್ಕೊಂಡು ಮೈಗ್ ಸೊಪ್ಪು ಕಟ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಟೆಕ್ನಾಲಜಿ ದೇಶದ ಅಭಿವೃದ್ಧಿ ಮೌಢ್ಯದಲ್ಲಿ ಮುಳುಗಿಸ್ತಾ ಇತ್ತ ಆಗಿದ್ರೆ ಮೌಢ್ಯದಲ್ಲಿ ಮುಳುಗಿಸ್ತಾ ಇತ್ತ ಸರ್ ನಿಮ್ ಪ್ರಕಾರ? ಮೌಢ್ಯದಲ್ಲಿ ಮುಳುಗಿಸ್ತಾ ಇತ್ತು ನಿಮ್ ಪ್ರಕಾರ? ನೋಡಿ ಸರ್ ಒಂದ್ ಸೆಕೆಂಡ್, ನಿಮ್ಮ ಹತ್ರ ಬರ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ಯಾರು ಹೋರಾಟ ಮಾಡಿಲ್ಲ. ಹಿಂದೂ ಮುಸ್ಲಿಂ ಒಂದು ಬಿಲ್ಡಿಂಗ್ ಸ್ಮಾರ್ಟ್ ಸಿಟಿ ಅಂದ್ರು, ಯಾವ್ದಾದ್ರು ನಿಂತಿದ್ಯಾ? ಭಾವನಾತ್ಮಕವಾಗಿ ನೋಡಿ, ಭಾವನಾತ್ಮಕವಾಗಿ ಜನರನ್ನ ನೀವು ಮೌಢ್ಯತೆಯಿಂದ ಬೇರೆ ದಾರಿಗೆ ತಪ್ಪಿಸ್ತಾ ಇದ್ದೀರಾ. ನೋಡಿ ನಾನು ಹೇಳೋದು ಏನ್ ಗೊತ್ತಾ, ಅವ್ರ ಸ್ಟೇಟ್ಮೆಂಟ್ ಡೆವಲಪ್ಮೆಂಟ್ ಮತ್ತೆ ಭಾವನಾತ್ಮಕ ರಿಲಿಜಿಯಸ್ನೆಲ್ಲ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಇವ್ರು ಹೇಳಿದ್ರು ಕಾವೇರಿ ಆಗ್ಲಿ ಅಥವಾ ಗಂಗೆ ಆಗ್ಲಿ ತುಂಗೆ ಆಗ್ಲಿ, ಇಲ್ಲಿ ನೀವು ನಿಂದು ಎದ್ದಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡ್ತದ ಅಂತ ಹೇಳೋದಾದ್ರೆ, ಈಗ ಇದೇ ಕ್ವಶನ್ ನಾನು ಕೇಳ್ತೀನಿ, ನೀವು ಇಲ್ಲಿಂದ ನೀವು ಮೆಕ್ಕಾಗ್ ಹೋಗ್ತೀರಾ, ಮದೀನಾಗ್ ಹೋಗ್ತೀರಾ, ಅಲ್ಲಿ ಹೋಗಿ ಬಂದಿದ ತಕ್ಷಣ ನಮ್ ದೇಶ ಉದ್ಧಾರ ಆಗ್ಬಿಡುತ್ತಾ? ಅಲ್ಲಿ ಹೋಗಿ ನೀವು ಇದೇ ಸ್ಟೇಟ್ಮೆಂಟ್ ಹೇಳ್ಬಿಡಿ ನೋಡೋಣ, ಹೇಳ್ಬಿಡಿ ನೋಡಿ. ಆಯ್ತು ರೀ, ಹೇಳಿದ್ರೆ ನಾವ್ ಇಲ್ಲ ಅಂತ ಹೇಳ್ತಾ ಇದೀನ, ಈಗ ಇಲ್ಲ ಅಂತ ಹೇಳ್ತಾ ಇದೀನ, ಇಲ್ಲ ಅಂತ ಹೇಳ್ತಾ ಇದೀನ. ಹೌದಪ್ಪ ಹೇಳಿದಾರೆ, ಹೌದು ಹೇಳಿದ್ರೆ ಅದು ಇಲ್ಲ ಅಂತ ಹೇಳ್ತಾ ಇದೀನ. ನೋಡಿ, ನೀವು ಮಾಡ್ಬೇಕಾಗಿರೋ ಸ್ಟೇಟ್ಮೆಂಟ್ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆನು ಹೇಳಿರೋದನ್ನ ನಾವಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಆದ್ರೆ ನಾವಿಲ್ಲಿ ಹೇಳ್ತಿರೋದೇನು, ನೀವು ಒಂದು ಜನಾಂಗ ಒಂದು ಧರ್ಮ ನೀವು ಈ ರೀತಿ ಮಾಡಿದ್ರೆ ಇದು ಮೂಢನಂಬಿಕೆ ಆಗುತ್ತೆ ಅಂತ ಹೇಳೋದಾದ್ರೆ, ನೀವು ಒಟ್ಟಾರೆ ಹೇಳಿ, ಯಾರೇ ಯಾವುದೇ ಜನಾಂಗ ಇರ್ಲಿ, ಯಾವುದೇ ನಿಮಗೆ ಧಾರ್ಮಿಕ ಯೋಚನೆಗಳಿರ್ಲಿ, ನೀವು ಏನೇ ಮಾಡಿದ್ರು ಅದು ಯಾವ್ದ್ರಿಂದನೂ ಬಡತನ ನಿರ್ಮೂಲ ಆಗಲ್ಲ ಅನ್ನೋ ನೀವು ಸ್ಟೇಟ್ಮೆಂಟ್ ಕೊಡಿ, ಅದನ್ನ ಬಿಟ್ಟು ನೀವು ನೋಡಿ, ನಾವ್ ಹೇಳ್ತಾ ಇರುವಂತದ್ದು ಅಭಿವೃದ್ಧಿ ಬೇರೆ. ನೋಡಿ, ಅಭಿವೃದ್ಧಿ ಬೇರೆ, ರಿಲಿಜಿಯಸ್ ಜಾತಿಗಳನ್ನ ವಿಭಜಿಸಿಲ್ಲ ನೀವು. ನೋಡಿ, ನಾವ್ ಯಾರು ಜಾತಿ ನಾವ್ ಯಾವ್ದೇ ಕಾರಣಕ್ಕೂ ಯಾವ್ದು ನಾವು ಸೆಪರೇಟ್ ಮಾಡಲ್ಲ. ನಾವೆಲ್ಲರೂ ಭಾರತೀಯರು. ನಮ್ಮ ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂತದ್ದು ನೋಡಿ
ನೋಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಾನು ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಲ್ಲ, ನಮ್ಮ ಸ್ನೇಹಿತರು ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಲ್ಲ, ನಾನು ಬೇರೆ ನೋಟ್ ಯೂಸ್ ಮಾಡ್ತಾ ಇಲ್ಲ ಕರೆನ್ಸಿಲಿ, ನನ್ನ ಸ್ನೇಹಿತರು ಬೇರೆ ನೋಟ್ ಯೂಸ್ ಮಾಡ್ತಾ ಇಲ್ಲ ಕರೆನ್ಸಿಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಾನು ಯೂಸ್ ಮಾಡ್ತಾ ಇರುವಂತ ಕರೆನ್ಸಿ ಯಾವುದು? ಇಂಡಿಯನ್ ರುಪಿ. ನಾನು ಇರೋಂಥ ಪಾಸ್ಪೋರ್ಟ್ ಯಾವುದು? ಇಂಡಿಯನ್ ಪಾಸ್ಪೋರ್ಟ್. ನಾನು ಮಾಡ್ತಾ ಇರುವಂತ ವ್ಯವಹಾರ ಯಾವುದೇ ಒಂದು ದೇಶದಲ್ಲಿ ಒಂದು ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವುದೇ ಆಗಲಿ, ನಾವೆಲ್ಲ ಒಂದು ಭಾರತೀಯರು ಅಂತ ಮಾಡ್ತಾ ಇದೀವಿ. ಅದು ಡೆವಲಪ್ಮೆಂಟಲ್ ಕಡೆ ಹೋಗುವಂಥದ್ದು. ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಹಿಂದೂಗೆ ಬೇರೆ ಇಟ್ಕೆ ಇಡಲ್ಲ, ಮುಸ್ಲಿಂಗೆ ಬೇರೆ ಇಟ್ಕೆ ಇಡಲ್ಲ ರೀ, ಕ್ರಿಶ್ಚಿಯನ್ಸ್ಗೆ ಬೇರೆ ಸಿಮೆಂಟ್ ಹಾಕಲ್ಲ ನಾವು. ಅಭಿವೃದ್ಧಿ ಅಂದ್ರೆ ಒಂದೇ ರೋಡಲ್ಲೇ ನಾವು ಹೋಗುವಂಥದ್ದು. ಮೇಡಮ್ ಆ ಪಾಯಿಂಟ್ ಗೊತ್ತಿಗೆ ಕೇಳಿಸ್ಕೊಳ್ಳಿ ಮೇಡಮ್. ನೋಡಿ, ನೋ ನಾನು ಅದನ್ನ ಹೇಳ್ತಾ ಇಲ್ಲ ಎಲ್ಲರೂ. ನಾನು ಹೇಳ್ತಾ ಇರುವಂತದ್ದು ಅಭಿವೃದ್ಧಿನ ರಿಲಿಜಿಯಸ್ ವ್ಯಾಲ್ಯೂಸ್ಗೆ ಕಂಪೇರ್ ಮಾಡಬೇಡಿ. ರಿಲಿಜಿಯಸ್ ವ್ಯಾಲ್ಯೂ ನೀವು ಹೇಳೋದಾದ್ರೆ ನೀವು ಎಲ್ಲಾ ರಿಲಿಜಿಯನ್ ಅಲ್ಲಿ ನೀವು ಏನ್ ಪ್ರಾಕ್ಟೀಸ್ ಮಾಡ್ತೀರೋ ಅದರಿಂದ ಅಭಿವೃದ್ಧಿ ಆಗಲ್ಲ ಅಂತ ನೀವು ಹೇಳಿ, ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಿಕಾಸ್ ಯು ಆರ್ ಸೇಯಿಂಗ್ ದಟ್ ರಿಲಿಜಿಯಸ್ ವ್ಯಾಲ್ಯೂಸ್ ಬೇರೆ, ಡೆವಲಪ್ಮೆಂಟ್ ಬೇರೆ ಅಂತ ನೀವು ಹೇಳಿ ಒಪ್ಕೊಳ್ಳೋಣ. ಆದ್ರೆ ಅದನ್ನ ಬಿಟ್ಟು ನೀವು ಒಂದು ಪ್ರಾಕ್ಟೀಸ್ ಮಾಡ್ತಾ ಇರುವಂತ ನಾವೇನು ಒಂದು ಹಿಂದುತ್ವ ಅಥವಾ ಹಿಂದೂ ನಾವು ಏನ್ ಫಾಲೋ ಮಾಡ್ತಾ ಇದೀವಿ, ಈ ರಿಲಿಜಿಯನ್ ಬಗ್ಗೆ ಇದ್ರ ಬಗ್ಗೆ ಮಾತ್ರ ನೀವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ಜನಾಂಗನ ಓಲೈಕೆ ಮಾಡ್ತಾ ಇದ್ದೀರಾ ಅಥವಾ ಒಂದು ಜನಾಂಗನ ನೀವು ಹೀಯಾಳಿಸ್ತಾ ಇದ್ದೀರಾ. ನೋಡಿ ಕೇಳಿಸ್ಕೊಳ್ರಿ, ಈಗ ವೈಯಕ್ತಿಕವಾಗಿ ನಾನು ಹೋಗ್ಬಿಟ್ಟು ಸ್ನಾನ ಮಾಡಲ್ಲ, ಓಕೆ, ಹಂಗಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಸ್ನಾನ ಮಾಡೋರ್ಗೆ ನೀವ್ ಯಾಕೆ ಹಿಂಗ್ ಮಾಡ್ತಾ ಇದ್ರ ಅಂತ ಐ ವಿಲ್ ನೆವರ್ ಟಾಕ್. ನಾನು ಯಾವತ್ತೂ ಅದ್ರ ಹೇಳೋದಿಲ್ವಲ್ಲ. ನಾನು ನೋಡಪ್ಪ ನಿಮ್ಮ ವ್ಯಾಲ್ಯೂ, ಅದು ನಿಮ್ಮ ನಂಬಿಕೆ, ನೀವು ಮಾಡಿ ಅಂತ ಹೇಳ್ತೀನಿ. ಆದ್ರೆ ಇಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತದ್ದೇನು, ನೀವು ಹೋಗಲ್ಲಿ ಆ ನೀರಲ್ಲಿ ಬಿದ್ದು ಎದ್ದು ಬಂದು ಹಿಡಿದ ತಕ್ಷಣ ಪೂಜೆ ಮಾಡಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡ್ತದೇನ್ರಿ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ನಿಮ್ಗೆ ಅಭಿವೃದ್ಧಿ ಡೈರೆಕ್ಟ್ ಆಗಿ ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ ಯು ಡೋಂಟ್ ನೋ ಇವನ್ ದ ಡೆಫಿನೇಷನ್ ಆಫ್ ಡೆವಲಪ್ಮೆಂಟ್. ನಿಮ್ಗೆ ಅಭಿವೃದ್ಧಿ ಡೆಫಿನೇಷನ್ ಗೊತ್ತಿಲ್ಲ ನಿಮಗೆ. ನೀವು ಅಲ್ಲಿ ಯಾರೋ ಡೆಲ್ಲಿಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಜಾತ್ರೆ ಮಾಡ್ಬಿಟ್ರೆ ಬೆಳಗಾವಿಯಲ್ಲಿ ಅಭಿವೃದ್ಧಿ ಆಗ್ತದ? ಅಲ್ಲಿ ಹೋಗ್ಬಿಟ್ಟು ಹಾಸನದಲ್ಲೇ ನೀವು ಹಾಸನದಲ್ಲಿ ಹೋಗ್ಬಿಟ್ಟು ಜಾತ್ರೆ ಮಾಡ್ಬಿಟ್ರೆ ನೀವು ನೋಡಿ, ಜಾತ್ರೆ ಒಂದು ಸಮಾರಂಭ ಸಭೆ ವಿಚಾರವಾಗಿ ಸರ್ ಬರ್ತೀನಿ ಸರ್, ಒಂದು ನಿಮಿಷ ರಿಷಕ್ ಸರ್ ಬರ್ತೀನಿ ಹೇಳಿ ಎಸ್ ಸರ್ ವಿಮನ್ ಸರ್ ಪ್ಲೀಸ್ ಓಕೆ ದರ್ಶನ್ ಓಕೆ ಬರ್ತೇನೆ ದರ್ಶನ್ ಸರ್ ಬರ್ತೇನೆ ಸರ್ ವಿಮನ್ ಸರ್ ಪ್ಲೀಸ್ ಸೈಲೆನ್ಸ್ ಸರ್ ಬರ್ತೀನಿ ಸರ್ ಒಂದು ನಿಮಿಷ ದಯವಿಟ್ಟು ದರ್ಶನ್ ಸರ್ ದಯವಿಟ್ಟು ಕಾಮ್ ಡೌನ್ ಎಸ್ ಸರ್ ಬಿಜೆಪಿ ಎಸ್ ದಿಲೀಪ್ ಗೌಡ್ರ ಹೇಳಿ ಎಸ್ ಸರ್ ಒಂದು ನಿಮಿಷ ಸರ್ ದಯವಿಟ್ಟು ಈಗ ಅವ್ರು ಹೇಳೋ ಸ್ಟೇಟ್ಮೆಂಟ್ ಇರಿ ಸರ್, ಟೈಮ್ ಇಲ್ಲ, ಸಮಯ ಇಲ್ಲ, ಇರಿ ಸರ್. ದಿಲೀಪ್ ಅವ್ರು ಏನೇ ಹೇಳೋಕ್ ಬಂದ್ರಿ? ಎಸ್, ಒಂದು ಮನೆ ಅಂತ ಅಂದ್ಮೇಲೆ ನೀವು ಭಾರತದಲ್ಲಿ ಯಾವ್ದಾದ್ರು ಒಂದು ಮನೆಗೆ ಹೋಗಿ ಅಲ್ಲಿ ರಾಮನ್ನು ಪೂಜೆ ಮಾಡ್ತಾರೆ, ರಹೀಮನ್ನು ಪೂಜೆ ಮಾಡ್ತಾರೆ, ಯೇಸುವನ್ನು ಪೂಜೆ ಮಾಡ್ತಾರೆ. ಅದು ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಅಂಬೇಡ್ಕರ್ ಅವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದ್ರು ಅಥವಾ ಮತಾಂತರ ಆದ್ರು ಅಂತೇಳಿ ಸಂವಿಧಾನ ಬರೆದಾದ್ಮೇಲೆ. ಸೊ ಅದೇ ಅಂಬೇಡ್ಕರ್ ಹೇಳಿದ್ದಾರೆ, ಊನಪ್ಪ ನಾನು ನನ್ನ ಒಂದು ಚಾಯ್ಸ್, ಅದು ನಾನು ಯಾವುದೇ ಧರ್ಮಕ್ಕೆ ನಾನು ಮತಾಂತರ ಆಗ್ತಾ ಇದ್ದೀನಿ, ಅದು ನನ್ನ ಸಮಸ್ಯೆ ಅಲ್ಲ. ಬಟ್ ಈ ದೇಶದಲ್ಲಿ ಯಾರು ಬೇಕಾದ್ರೂ ಯಾವ ಧರ್ಮ ಬೇಕಾದ್ರೂ ಆಚರಣೆ ಮಾಡ್ಬೋದು ಅಂತ ಹೇಳಿ ನಾನು ಸಂವಿಧಾನವನ್ನ ಬರೆದಿದ್ದೀನಿ ಅಂತ ಹೇಳೋಗ್ತಾರೆ. ಸೊ ಅಂಬೇಡ್ಕರ್ ಅವರಿಗೆ ಪುಂಖಾನುಪುಂಖ ಭಾಷಣ ಬಿಡೋ ಇವರು, ಅಂಬೇಡ್ಕರ್ ಅವರಿಗೆ ಪ್ರೀತಿ ತೋರಿಸ್ತಾ ಇರ್ತಕ್ಕಂಥ ಇವರು 1944ನೇ ಎಲೆಕ್ಷನ್ ಅಲ್ಲಿ ಕರಡು ಸಮಿತಿಯಿಂದ ಆಚೆ ಇಡಬೇಕು ಇವ್ರನ್ನ ಅಂತ ಹೇಳಿ, ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಇವ್ರನ್ನ ಆಚೆ ಇಡಬೇಕು ಅಂದ್ರೆ ಇನ್ನು ಸಮಿತಿಗೆ ಬಂದಿರಲಿಲ್ಲ. 1946ನೇ ಎಲೆಕ್ಷನ್ ಅಲ್ಲಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋಲಿಸ್ತಾರೆ. ಇದೇ ಕಾಂಗ್ರೆಸ್ ಸೋಲಿಸ್ತಾರೆ. ಅವ್ರು ತಿರ್ಗಾ ಮತ್ತೆ ಹೋಗಿ ವೆಸ್ಟ್ ಬೆಂಗಾಲ್ನ ಈಗ ಅದು ಬಾಂಗ್ಲಾದೇಶಕ್ಕೆ ಸೇರ್ಕೊಂಡಿದೆ, ಅಲ್ಲಿ ನಿಂತ್ಕೊಂಡು ಗೆದ್ಬಿಟ್ಟು ಬರ್ತಾರೆ. ಸೊ ಇವ್ರ ಪ್ರತಿನಿತ್ಯ ಅಪಮಾನ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಅಂಬೇಡ್ಕರ್ಗೆ ಅವರ ಜೀವನಾವಧಿ ಅವಧಿನಲ್ಲಿ. ಸೊ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೈತಿಕತೆ ಇರಬೇಕು. ಮತ್ತೆ ಅದು ಬೇರೆ ಮಾಡಿದಾರೆ ಬಿಡಿ, ಅದು ಮಾತಾಡೋದು ಬೇಡ. ಮತ್ತೆ ಇವರು ಕಾಂಗ್ರೆಸ್ ಇದೇನು ಮೊದಲಲ್ಲ ಮೇಡಮ್. ರಾಮ ಕಾಲ್ಪನಿಕ ಅಂತ ಹೇಳಿದವರು, ರಾಮನೇ ಇಲ್ಲ ಅಂತ ಹೇಳಿದವರು, ರಾಮ ಸೇತುವೆನೇ ಇಲ್ಲ ಅಂತ ಹೇಳಿದವರು. ಇವ್ರು ಹೇಳ್ತಾರಲ್ಲ ರಾಮ ಸೇತುವೆ ಇಲ್ಲ ಅಂತ ಹೇಳೋರು, ಇವರು ರಾಮ
ರಾಮ ಸೇತುವೆ ಹತ್ರ ಕಲ್ಲುಗಳು ತೇಳ್ಕೊಂಡ್ ಬರ್ತಾ ಇದಾವೆ ಸಮುದ್ರದಲ್ಲಿ. ಅದು ಸೈಂಟಿಫಿಕ್ ರೀಸನ್ ಇದು ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ ಯಾಕೆ ತೇಳ್ಕೊಂಡ್ ಬರ್ತಾ ಇದಾವೆ ರಾಮ ಸೇತುವೆ ಹತ್ರ ಅಂತನ. ರಾಮ ಸೇತುವೆನ ಒಡೆದಾಕ್ಬಿಡೋಣ ಅಂತ ಹೋಗಿದ್ದವ್ರು 2007ನೇ ಇಸ್ವಿನಲ್ಲಿ. ರಾಮ ಸೇತುವೆ ವಿರುದ್ಧವಾಗಿ ಇವರು ಲಾಯರ್ಗಳನ್ನ ಇಟ್ಟಿದ್ದವರು, ಸುಮಾರು 17 ಜನ ಲಾಯರ್ಗಳನ್ನ ಇಟ್ಟಿದ್ದವರು ಇವರು. ಅಂದ್ರೆ ಇವ್ರು ಯಾವಾಗ್ಲೂ ಸಹ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಕಾಂಗ್ರೆಸ್ನವ್ರಿಗೆ ಟಾರ್ಗೆಟ್, ಯಾವಾಗ್ಲೂ ಸಹ ಇದ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು. ಮತ್ತೆ ಪಾಪ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಬೀಫ್ ಎಕ್ಸ್ಪೋರ್ಟ್ ಬಗ್ಗೆ, ಏನೋ ಭಾರತ ಫಸ್ಟ್ ಸೆಕೆಂಡ್ ಅಲ್ಲ 2ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿ. ನಾನು ಹಂದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇದನ್ನ ಇವ್ರು ಸಾಕ್ಷಿನ ಪ್ರೂವ್ ಮಾಡಿ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಬರೀ ಸುಳ್ಳುಗಳನ್ನ ಹೇಳ್ಕೊಂಡ್ ಬರೋದಲ್ಲ, ಸುಳ್ಳುಗಳನ್ನ. ಬೀಫ್ ಎಕ್ಸ್ಪೋರ್ಟ್ಸ್ ಅಲ್ಲ, ಅವ್ರು ಬೇರೆ ಬೇರೆ ವಸ್ತು ಮಾಂಸ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ, ಇದನ್ನ ಅದ್ರೊಳಗೆ ಬೀಫ್ ಸೇರಿಸ್ಬಿಡ್ತಾರೆ. ಬರೀ ಇವ್ರು ಯಾವ್ದೋ ವಾಟ್ಸ್ಆಪ್ ಯೂನಿವರ್ಸಿಟಿ ತೋರ್ಸೋದಲ್ಲ ಮೇಡಮ್, ಅದನ್ನ ನಿಜ ಸತ್ಯ ಬೇಕು, ಸತ್ಯ ತೋರಿಸ್ಬಿಟ್ಟು ಪ್ರೂವ್ ಮಾಡ್ಬೇಕು. ಮಾನ್ಯ ಇಲ್ಲಿ ನಮ್ಮ ದೇಶದ ಆರೋಗ್ಯ ಸಚಿವರೇ ನೇರವಾಗಿ ಒಪ್ಕೊಂಡಿದ್ದಾರೆ, ಬೀಫ್ ಎಕ್ಸ್ಪೋರ್ಟ್ಸ್ ಅಲ್ಲ ಅದು, ಬೇರೆ ಬೇರೆ ಮಟನ್ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ಸ್ ಮಾಡೋದು ಕಾಂಗ್ರೆಸ್ನವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ರು ಮೇಡಮ್, ಇವರು ನೇರವಾಗಿ ಹೇಳಿದ್ರು, ಇನ್ನ ಸಂವಿಧಾನವಾದ ವಿಚಾರವಾಗಿ ನಾವು ಇನ್ನ ಗಾಂಧಿಯವರು ಅಂಬೇಡ್ಕರ್ ಹೆಸರನ್ನೆಲ್ಲ ತೆಗೆದುಕೊಂಡ್ರು. 2014ಕ್ಕಿಂತ ಮುಂಚೆ ಯಾವತ್ತಾದ್ರೂ ಇವರು ಅಂಬೇಡ್ಕರ್ ಹೆಸರಿನಲ್ಲಿ ಪ್ರೋಗ್ರಾಮ್ ಮಾಡಿದ್ದನ್ನ ಕಾಂಗ್ರೆಸ್ ನೋಡಿದ್ದೀರಾ? ಗಾಂಧಿಯವರ ಹೆಸರಿನಲ್ಲಿ ಪ್ರೋಗ್ರಾಮ್ ಮಾಡಿದ್ದನ್ನ ನೋಡಿದ್ದೀರಾ? ಇವ್ರು ಯಾವಾಗ ನಾಶ ಆಗ್ತಾ ಇದೀವಿ, ನಾವ್ ಇನ್ನೇನ್ ಮುಳುಗೋಗ್ತಾ ಇದೀವಿ ಅಂತ ಬಂದಾಗ ಗಾಂಧಿ ಮತ್ತೆ ಅಂಬೇಡ್ಕರ್ ನೆನಪಾಗಿದ್ದಾರೆ. ಅಂಬೇಡ್ಕರ್ ಅವರನ್ನ ಇವರ ಪುನಶ್ಚೇತನಕ್ಕಲ್ಲ ಮೇಡಮ್, ಇವ್ರಿಗೆ ಅಂಬೇಡ್ಕರ್ ಇಂಪಾರ್ಟೆಂಟ್ ಅಲ್ಲ. ಅಂಬೇಡ್ಕರ್ ಜೀವಿತಾವಧಿಯಲ್ಲಿ ಇವರು ಸುಮಾರು 3 ಬಾರಿ ಸೋಲಿಸ್ತಾರೆ. ಅಂಬೇಡ್ಕರ್ ಸಮಕ್ಕೆ ಇವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. 1936ನೇ ಎಲೆಕ್ಷನ್ ಅಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ 17 ಸ್ಥಾನಕ್ಕೆ 15 ಗೆದ್ದವರು ಅಂಬೇಡ್ಕರ್. ಆಪೋಸಿಟ್ ಯಾರು ಇತ್ತು ಗೊತ್ತಾ? ಇದೇ ಕಾಂಗ್ರೆಸ್ ಇತ್ತು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ. ಜೊತೆಗೆ ಅಂಬೇಡ್ಕರ್ ಜೀವಿತಾವಧಿನಲ್ಲಿ 2 ಬಾರಿ ಸೋಲಿಸಿ ಅವ್ರು ಸತ್ತಾಗ ಪೋಸ್ಟ್ ಮಾರ್ಟಮ್ ಸಹ ಮಾಡಲ್ಲ. ಅಂಬೇಡ್ಕರ್ ಹೆಸರು ಹೇಳಕ್ ಇವ್ರಿಗೆ ನೈತಿಕತೆ ಇಲ್ಲ. ಇವ್ರು ಹೇಳ್ತಾರಲ್ಲ ಮೇಡಮ್, ಇವ್ರು ಇವರು ನಮ್ಮ ರಾಮನನ್ನೇ ಇವರು ಯಾವಾಗ್ಲೂ ಟಾರ್ಗೆಟ್ ಮಾಡ್ತಕ್ಕಂಥವ್ರು. ಇವ್ರು ಬೇರೆ ಬೇರೆ ಧರ್ಮದಲ್ಲಿ ಇರ್ತಕ್ಕಂತ ಅಷ್ಟು ಪಿಡುಗುಗಳ ಬಗ್ಗೆ ಯಾಕೆ ಮಾತಾಡಲ್ಲ? ಇವರು ಇದೇ ತ್ರಿಬಲ್ ತಲಾಕ್ ಬಗ್ಗೆ ಯಾಕೆ ಮಾತಾಡಲ್ಲ? ಯಾರೋ ಒಬ್ಬ ಒಂದು ಮದುವೆ ಆಗಿ ತಲಾಕ್ ಅಂತ ಕೊಟ್ಟು ಆ ಮಹಿಳೆಯನ್ನ ಬೀದಿಯಲ್ಲಿ ಬಿಟ್ಟು, ಆ ಮಗುವನ್ನ ಬೀದಿಯಲ್ಲಿ ಬಿಟ್ಟು ಇನ್ನೊಂದು ಮದುವೆ ಆಗಿ ಹೋಗ್ತಾನಲ್ಲ, ಅವ್ರ ಬಗ್ಗೆನೂ ಮಾತಾಡ್ಲಿ, ಅಲ್ಲಿರ್ತಕ್ಕಂಥ ಪಿಡುಗುಗಳ ಬಗ್ಗೆನೂ ಮಾತಾಡ್ಲಿ. ಇವ್ರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಮೇಲೆ ಇಷ್ಟೊಂದು ಕೋಪ ಯಾಕಿದೆ ಕಾಂಗ್ರೆಸ್ಗೆ? ಇವರ ಟಾರ್ಗೆಟ್ ಇಷ್ಟೇ ಮೇಡಮ್. ಫೈನಲಿ ನಾನು ಹೇಳ್ತೀನಿ, ಟಾರ್ಗೆಟ್ ಇಷ್ಟೇ. ಹಿಂದೂಗಳನ್ನ ಬೈದಾಗ, ಹಿಂದೂ ಸಂಸ್ಕೃತಿಗಳನ್ನ ಬೈದಾಗ, ಇವ್ರಿಗೆ ಕೆಲವು ಬೇರೆ ಸಮುದಾಯ ಅಂದ್ರೆ ಬೇರೆ ಆಪೋಸಿಟ್ ಸಮುದಾಯ ಏನು ಬೇರೆ ಧಾರ್ಮಿಕ ಸಮುದಾಯಗಳಿರ್ತಾವೋ ಅವ್ರಿಗೆ ವೋಟ್ ಹಾಕ್ತಾರೆ. ವೋಟ್ ಬ್ಯಾಂಕ್ ಗೋಸ್ಕರ ಇವರು ನಮ್ಮ ಧಾರ್ಮಿಕ ನಂಬಿಕೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಇದನ್ನ ಬಿಡ್ಲಿಲ್ಲ ಅಂದ್ರೆ ಪಾಠ ಕಲಿಸ್ತಾರೆ. ಮಾತಾಡಿದ್ರು ಬರ್ತೀವಿ. ಇವತ್ತು ಸಂವಿಧಾನ ಏನ್ ಮಾಡಿದ್ದಾರೆ ಅದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದೆ ಕಾಂಗ್ರೆಸ್. ಇನ್ನೊಂದು ಬಾಬಾ ಸಾಹೇಬ್ರನ್ನ ಬಾಂಬೆನಲ್ಲಿ ಸೋಲೋದಕ್ಕೆ ಬಾಬಾ ಸಾಹೇಬ್ರೆ ಪತ್ರ ಬರ್ದಿದ್ದಾರೆ, ಕೈ ಬರಹದಲ್ಲಿ ಬರ್ದಿದ್ದಾರೆ, ನನ್ನ ಸೋಲಿಗೆ ನೇರವಾದ ಕಾರಣ ಸಾವರ್ಕರ್ ಅಂತ ಹೇಳ್ಬಿಟ್ಟು. ಸಾವರ್ಕರ್ ತಮ್ಮ ಬಾಬಾ ಸಾಹೇಬ್ರಿಗೆ ವಿಷ ಉಣಿಸಿ ಇನ್ನೊಂದು ಬಾಬಾ ಸಾಹೇಬ್ರು ಸೋತ್ರು ರಾಜ್ಯಸಭೆಗೆ ಕಳಿಸಿ ಕಾನೂನು ಸಚಿವರಾಗಿ ಮಾಡಿದ್ದು, ದೇಶದ ಮೊದಲ ಕಾನೂನು ಸಚಿವರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್. ನಮಗೆ ಇವರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇವ್ರು ಏನಂದ್ರು, ಬಾಬಾ ಸಾಹೇಬ್ರಾಗ್ಲಿ ಗಾಂಧೀಜಿಯವ್ರ ವಿಚಾರ ಆಗ್ಲಿ ತ್ರಿವರ್ಣ ಧ್ವಜವನ್ನು ಒಪ್ಕೊಳಕ್ ರೆಡಿ ಇರ್ಲಿಲ್ಲ ಇವರು. ಮನುವಾದಿ ಸಂಸ್ಕೃತಿನ ಯಾರು ಇವ್ರು ಬಾಬಾ ಸಾಹೇಬ್ರು ಸಂವಿಧಾನ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಇವತ್ತು ಸಂವಿಧಾನ ಕೊಟ್ಟಿದೀವಿ, ತ್ರಿವರ್ಣ ಧ್ವಜ ಕೊಟ್ಟಿದೀವಿ, ರಾಷ್ಟ್ರಗೀತೆ ಕೊಟ್ಟಿದೀವಿ. ನಮಗೆ ಇವರಿಂದ ರಾಷ್ಟ್ರ ಪ್ರೇಮದ ಕತೆ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು, ಯಾವ ಧರ್ಮ ಅವರವರ ಆಚರಣೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದಾದ್ಮೇಲೆ ಇಲ್ಲೇ ಕೂತ್ಕೊಂಡು ಬೇರೆ ಧರ್ಮಕ್ಕೆ ಬೈಯುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ತಿನ್ನೋ ಆಹಾರದ ಮೇಲೆ, ಉಡೋ ಬಟ್ಟೆ ಮೇಲೆ, ದಯವಿಟ್ಟು ದಿಲೀಪ್ ಸರ್, ದರ್ಶನ್ ಸರ್ ಪ್ಲೀಸ್, ಓಕೆ ಪ್ಲೀಸ್, ಎಸ್ ಸರ್, ದಿಲೀಪ್ ಅವರೇ ಪ್ಲೀಸ್, ನಾನು ಹೇಳ್ತಿದ್ದೀನಲ್ವಾ ಸ್ವಲ್ಪ ಮತ್ತೆ ಬೇರೆಯವ್ರಿಗೆ ಅವಕಾಶ ಸಿಗಲ್ಲ. ಆಯ್ತಲ್ವಾ ಕಿರ್ಚಾಡಿದ್ರೆ ಅರ್ಥ ಆಗಲ್ಲ. ಎಸ್ ಸರ್, ವಿಮಲ್ ಸರ್ ಹೇಳಿ. ಓಕೆ ಫೈನ್. ನೋಡಿ ಹಿಂದುತ್ವ ಸರ್, ಒಂದ್ ನಿಮಿಷ
ನಿಮ್ದು ಸ್ವಲ್ಪ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಸರ್. ಒಂದ್ 5 ನಿಮಿಷ ಸಮಯ ಅಲ್ಲ, ಬರ್ತೀನಿ ನಿಮ್ಮ ಹತ್ರ ವಾಪಸ್. ಇನ್ನು ಬರ್ತೀನಿ. ಓಕೆ, ವಾಪಸ್ ಬರ್ತೀನಿ. ಎಸ್ ಸರ್, ಬರ್ತೀನಿ. ಎಸ್ ಸರ್, ಹೇಳಿ. ನೋಡಿ, ದಯವಿಟ್ಟು ಸುಮ್ಮನೆ ಸರ್, ಎಲ್ರಿಗೂ ಅವಕಾಶ ಕೊಡ್ಬೇಕಲ್ಲ, ದಯವಿಟ್ಟು ಪ್ಲೀಸ್. ಓಕೆ ಸರ್, ಯು ಕಂಟಿನ್ಯೂ. ಕಾಂಗ್ರೆಸ್ನವರು ಸನ್ಮಾನ್ಯ ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ. ನಿಮಗೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆದಾಗ ಎಷ್ಟೋ ವಿಚಾರಗಳು ಪಾಪ ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಅನಿಸುತ್ತೆ. ಎಷ್ಟು ಪಾರ್ಟ್ಸ್ ಇತ್ತು, ಎಷ್ಟು ಶೆಡ್ಯೂಲ್ಸ್ ಇತ್ತು, ಆಮೇಲೆ ನಿಮಗೆ ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ ಅನ್ನೋವಂಥ ವಿಚಾರ ನಾವು ಹೇಳಬೇಕು. ಪಾರ್ಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆ್ಯಂಡ್ ಆರ್ಟಿಕಲ್ಸ್ ಅಂತ. ಈ ಆರ್ಟಿಕಲ್ಸು, ಪಾರ್ಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಫ್ರೇಮ್ ಆದಾಗ ಎಷ್ಟೋ ಜನಕ್ಕೆ ಇವತ್ತು ನೀವು ಫಸ್ಟು ಕಾನ್ಸ್ಟಿಟ್ಯೂಷನ್ ಏನು ಫ್ರೇಮ್ ಆಯಿತು ಅದು ಆದಮೇಲೆ ಕಾಂಗ್ರೆಸ್ನವರು ಅವರಿಗೆ ಬೇಕಾಗಿರೋ ರೀತಿಲಿ ಯಾವ್ಯಾವ ರೀತಿ ಆ್ಯಡ್ ಮಾಡಿದ್ರು, ಎಡಿಟ್ ಮಾಡಿದ್ರು, ಅಮೆಂಡ್ ಮಾಡಿದ್ರು ಅನ್ನೋದನ್ನ ಒಂಚೂರು ತೆಗೆದು ನೋಡಿಬಿಟ್ರೆ ಇವರು ಕೊಳಕಾಗಿರೋವಂಥ ಬಟ್ಟೆನ ವಾಶ್ ಮಾಡೋ ರೀತಿಲಿ ಇವ್ರು ಆಚೆ ಬಂದ್ಬಿಡುತ್ತೆ ಇವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋಂಥ ವಿಚಾರನ. ಯಾಕೆಂದರೆ ನೀವು ತೆಗೆದು ನೋಡಿಬಿಟ್ರೆ ಫಸ್ಟು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿರಬೇಕಾದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವೀಗೇನು ಹೇಳ್ತಾ ಇದೀವಲ್ವಾ, ಇದರ ಮೂಲ ಅವತ್ತಿತ್ತು ಸರ್. ಒಂದು ನಿಮಿಷ ನಾನು ಹೇಳ್ತೀನಿ, ಇದು ಅವತ್ತೇ ಇತ್ತು. ಆಲ್ ಆರ್ ಒನ್, ವಿ ಆಲ್ ಆರ್ ಇಂಡಿಯನ್ಸ್, ವಿ ಹೋಲ್ಡ್ ಒನ್ ಇಂಡಿಯನ್ ಪಾಸ್ಪೋರ್ಟ್ ಅಂಡ್ ವಿ ಆಲ್ ಆರ್ ಇಂಡಿಯನ್ಸ್. ನಿಮಗೆ ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಇದೆ, ನೀವು ಏನು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಒಂದು ಧಾರ್ಮಿಕ ಸ್ಥಾನಗಳಲ್ಲಿ, ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮಗೆ ಇರಬೇಕು ಅಂತ ಅವತ್ತೇ ಹೇಳಿದ್ರು. ಅವತ್ತು ಎಲ್ಲೂ ನಿಮಗೆ ರಿಸರ್ವೇಷನ್ನು, ಕ್ಯಾಟಗರಿ, ಮತ್ತೊಂದು ಮಗದೊಂದು ಇದೆಲ್ಲ ಯಾವುದೂ ನಿಮಗೆ ಇವತ್ತಿನ ರೀತಿಯಲ್ಲಿ ಇವರು ಏನು ಸೋಕಾಲ್ಡ್ ಇವ್ರು ಮಾಡ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ನವರು, ಈ ರೀತಿ ಎಲ್ಲೂ ಮಾಡಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೂಲ್ ಮಾಡಿದ್ದೆ ನಿಮಗೇನು, ಡಿವೈಡ್ ಅಂಡ್ ರೂಲ್. ಇದು ಮಾಡಿದ್ದು ಕಾಂಗ್ರೆಸ್ನವರು. ಎರಡನೇದು ವಿತಿನ್ ದ ರಿಲಿಜಿಯನ್, ವಿತಿನ್ ನಮ್ಮ ಜನಗಳಲ್ಲೇ ನಿಮಗೆ ಡಿವೈಡ್ ಅಂಡ್ ರೂಲ್ ಮಾಡಿದ್ಯಾರು, ಮತ್ತೆ ಅದು ಕಾಂಗ್ರೆಸ್ನವರು. ಇದನ್ನ ಅಮೆಂಡ್ಮೆಂಟ್ ತಂದಿದ್ದು ಯಾವ ರೀತಿಯಲ್ಲಿ, ಅಂಬೇಡ್ಕರ್ ಅವರು ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ ಏನಿತ್ತು, ಆರ್ಟಿಕಲ್ಸ್ ಆಗಲಿ, ಪಾರ್ಟ್ಸ್ ಆಗಲಿ, ಶೆಡ್ಯೂಲ್ಸ್ ಆಗಲಿ, ಅದೇ ಬೇರೆ. ಇವ್ರುಗಳು ಬೇಕಾಗಿರೋ ಥರ ಬರ್ಕೊಂಡಿದ್ದೆ ಬೇರೆ. ಇವತ್ತು ನಿಮಗೆ ಏನೂ ವಿಚಾರಗಳು ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು ನಾವು ತಲೆಗೆ ಚಚ್ಕೊಂಡ್ರಿ ತಕ್ಷಣ ಹೋಗ್ಬಿಡ್ತೇನೆ ರೀ ತಲೆ ಒಳಿಕೆ. ಆರ್ಟಿಕಲ್ಸು ಎಲ್ಲ ನಿಮಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹಿಂಗೆ ಇಟ್ಕೊಳ್ತಾರೆ, ಏನಾರು ಅದ್ರೊಳಗಡೆ ಹೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು. ಅದಕ್ಕೆ ಚೆನ್ನಾಗಿ ಕೇಳಿದ್ರು, ನೀವು ಅಷ್ಟೆಲ್ಲ ಇಟ್ಕೊಂಡು ಹೇಳ್ತಾ ಇದ್ರಲ್ಲ ಸ್ವಾಮಿ ಆ ಕಾನ್ಸ್ಟಿಟ್ಯೂಷನ್ ಬುಕ್ನ, ಅದರೊಳಗಡೆ ಎಷ್ಟು ಪೇಜ್ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರೆ ಪಾಪ ಅವ್ರ ಹತ್ರ ಉತ್ತರ ಇರಲಿಲ್ಲ. ಸೊ ಇದು ಇವರು ವಿಚಾರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ. ಇನ್ನು ಧಾರ್ಮಿಕವಾಗಿ ನಾವು ಇಷ್ಟೆಲ್ಲ ನಾವು ಆರ್ಗ್ಯೂ ಮಾಡ್ಬಿಟ್ಟು ಕೇಳ್ತಾ ಇರೋದಂತದ್ದೇನು ನೋಡಿ, ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲಾರ್ಗೂ ಇದೆ. ಆದ್ರೆ ನೀವು ಒಂದು ದೇಶ, ಒಂದು ಅಭಿವೃದ್ಧಿ, ಡೆವಲಪ್ಮೆಂಟ್ ಅಂತ ಇರಬೇಕಾದ್ರೆ ಒಂದು ಧರ್ಮದ ಬಗ್ಗೆ ನೀವೇನೋ ಒಂದು ಹೇಳೋ ತರ ಅಥವಾ ಅವ್ರನ್ನ ಅಸಹ್ಯ ಮಾಡೋ ತರ ಅಥವಾ ಅವ್ರಿಗೆ ಏನೋ ಒಂದು ಲೋ ಫೀಲಿಂಗ್ ಅಥವಾ ಇನ್ಫೀರಿಯರ್ ಫೀಲಿಂಗ್ ಮಾಡೋ ತರ ನೀವು ಮಾತಾಡಿದಷ್ಟು ದೊಡ್ಡವರಾಗಲ್ಲ ಸ್ವಾಮಿ. ನೀವು ಭಾರತೀಯರೇನೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಒಬ್ರು ಹಿಂದೂ, ನೀವು ಒಬ್ರು ಭಾರತೀಯರು. ನಿಮ್ಮನೆಯಲ್ಲೂ ದೇವಸ್ಥಾನ ಇದೆ, ದೇವರ ಮನೆ ಇದೆ, ನೀವು ತೆಂಗಿನಕಾಯಿ ಹೊಡಿತೀರಾ, ನೀವು ಹೂ ಇಡ್ತೀರಾ, ನೀವು ಊದ್ಗಡ್ಡಿ ಹಚ್ತೀರಾ, ಇದನ್ನೆಲ್ಲ ನೀವು ಮಾಡ್ತೀರಾ ಅನ್ನೋ ಹಾಗಿದ್ರೆ ನೀವು ದಯಮಾಡಿ ಇನ್ನು ಮುಂದೆ ಯಾವತ್ತೂ ಹಿಂದೂ ಧರ್ಮದ ಬಗ್ಗೆ ನೀವು ಅವಹೇಳನಕರವಾಗಿ ಅಥವಾ ಲೂಸ್ ಟಾಕ್ಸ್ ನ ಮಾತಾಡೋದನ್ನ ಕಡಿಮೆ ಮಾಡಬೇಕು ದಯಮಾಡಿ. ಥ್ಯಾಂಕ್ ಯು ದರ್ಶನ್ ಸರ್. ಕೊನೆಯದಾಗಿ ಏನ್ ಹೇಳ್ತೀರಾ? ಬರ್ತೀನಿ ದಿಲೀಪ್ ಸರ್. ಕೊನೆಯದಾಗಿ ಇವ್ರು ಇಷ್ಟೆಲ್ಲ ಮಾತಾಡಿದ್ರು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಇದೇ ಹಿಂದೂಗಳಲ್ವಾ, ಇದೇ ದಲಿತ ಹೆಣ್ಮಕ್ಳಿಗೆ ಕೇವಲವಾಗಿ ನಿಲ್ಸಿ, ಒಕ್ಕಲಿಗ ಹೆಣ್ಮಕ್ಳಿಗೆ ಕೇವಲವಾಗಿ ನಿಲ್ಸಿದ್ರೆ ಅಂತ ಸಂಸ್ಕೃತಿ ಶಿಸ್ತಿನ ಪಕ್ಷ ಮುನ್ರತ್ನಕ್ಕೆ ಏನ್ ಮಾಡ್ತು? ಸಿ.ಟಿ. ರವಿ FSL ವರದಿ ಬಂದಿದೆ. ಪರಿಷತ್ ನಲ್ಲಿ ಮಾತಾಡಿರುವಂತ ಆ ಪದಕ್ಕೆ ಹೆಣ್ಣನ್ನ ಪೂಜ್ಸೋರು ಇವರು. ಹಾಸನದಲ್ಲಿ ಯಾರು ಅತ್ಯಾಚಾರಕ್ಕೊಳಗಾದ್ರು ಎಲ್ಲ ಹೆಣ್ಣುಮಕ್ಳು ಹಿಂದೂಗಳಲ್ವಾ? ಒಂದು ದಿನಕ್ಕಾರು ಸಾಂತ್ವನ ಹಾಕುವಂತದ್ದು, ಒಂದು ದಿನಕ್ಕಾರು ಕಣ್ಣೀರ್ ಹಾಕುವಂತ ಕೆಲಸ ಮಾಡಿದ್ರ? ಮಾಡೋದೆಲ್ಲ ದ್ರೋಹಗಳು, ಮಾಡ್ತಿರ್ತಕ್ಕಂಥ ದ್ರೋಹಗಳು ಇವತ್ತು ಬಂದು ಏನು ಇಲ್ಲ ಅನ್ನುವಂತ ರೀತಿಯಲ್ಲಿ ಇವ್ರು ನಡೀತಾ ಇದ್ದಾರೆ. ಒಟ್ಟಾರೆಯಾಗಿ ನಮಗೊಂದು ಹೆಮ್ಮೆ ಇದೆ, ಸ್ವಾತಂತ್ರ್ಯ ಕೊಟ್ಟಿದೀವಿ, ರಾಷ್ಟ್ರ ಧ್ವಜ ಕೊಟ್ಟಿದೀವಿ, ರಾಷ್ಟ್ರ ಗೀತೆ ಕೊಟ್ಟಿದೀವಿ, ಬಾಬಾ ಸಾಹೇಬ್ ಮೂಲಕ ಪವಿತ್ರವಾದಂತ ಸಂವಿಧಾನವನ್ನು ಕೊಟ್ಟಿದೀವಿ. ಇವರೇನೋ ಡಿವೈಡ್ ಅಂಡ್ ರೂಲ್ ಅಂದ್ರು, ಒಂದು ಕಡೆ ಜಿನ್ನ, ಇನ್ನೊಂದ್ ಕಡೆ ಸಾವರ್ಕರ್, ಇನ್ನೊಂದ್ ಕಡೆ ಹಿಂದೂ ಮಹಾಸಭಾ. ಇವರು ದೇಶವನ್ನು ಒಡೆದ್ರು ಹೊರತು ಗೋಳ್ವಲ್ಕರ್ ಯಾವತ್ತಾದ್ರು, ಹೆಗ್ಡೆ ಅವರ ಯಾವತ್ತಾದ್ರು ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋದ ಉದಾಹರಣೆ ಇದೆಯಾ? ದಯವಿಟ್ಟು ಸಮಯ ಕಡಿಮೆ ಇದೆ, ದಯವಿಟ್ಟು ಸರ್ ಮುಗಿಸ್ಬಿಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ದರ್ಶನ್ ಸರ್. ಸರ್ ಕೊನೆಯದಾಗಿ ಎಸ್ ಸರ್
ದಿಲೀಪ್ ಸರ್. ಸಾವರ್ಕರ್ ವಿಚಾರವನ್ನ ಇವರು ಎತ್ಕೊಂಡ್ರು. Yes. ನಾನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಓಕೆ, ಬೇಗ ಇವರು ಸಾವರ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಸೋಲ್ಸಿದ್ರು ಅಂತ ಹೇಳಿ ಪಾಪ ಇವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಅವತ್ತು 17 ಸ್ಥಾನದಲ್ಲೂ ಅಂಬೇಡ್ಕರ್ ವಿರುದ್ಧವಾಗಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳಿ ಅಂಬೇಡ್ಕರ್ ಅವರ ಪಾರ್ಟಿಯ ವಿರುದ್ಧವಾಗಿ ಸ್ಪರ್ಧಿಸಿದ್ದು ಇದೇ ಕಾಂಗ್ರೆಸ್. ಮಾಹಿತಿ ಇರಲಿ, ಸಾವರ್ಕರ್ ಪಾರ್ಟಿ ಅಲ್ಲ, ಅವತ್ತು ಇದೇ ಕಾಂಗ್ರೆಸ್ ಸ್ಪರ್ಧಿಸಿ ಸೋತಿರುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರು ಮೇಡಮ್, ಇನ್ನು ದಲಿತರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡಿದ್ರು. ಇದೇ ಅಂಬೇಡ್ಕರ್ ಅವರು ಅವತ್ತು ದುಂಡು ಮೇಜಿನ ಸಭೆಯಲ್ಲಿ ಇಂಗ್ಲೆಂಡ್ ಹೋಗಿ ದಲಿತರಿಗೆ ಮತದಾನದ ಹಕ್ಕು ಬೇಕು, ಸಪರೇಟ್ ಮತದಾನದ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿ ಅದನ್ನ ಅಪ್ರೂವಲ್ ಮಾಡಿಸ್ಕೊಂಬತ್ತಾರೆ ಬ್ರಿಟಿಷ್ನವರಿಂದ. ಅದು ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದವರು ಯಾರು ಮೇಡಮ್? ಯಾರು? ದಿಸ್ ಇಸ್ ದ ಪ್ರೂವನ್. ಅಂಬೇಡ್ಕರ್ ಮಾತಾಡಿ ಸರ್. 1952ರಲ್ಲಿ ಅಪ್ರೂವಲ್ ಆಗಿದ್ದು ಸಂವಿಧಾನ, ರಚನೆ ಆಗಿದೆ 50ರಲ್ಲಿ. 52ರಲ್ಲಿ ಅಂಬೇಡ್ಕರ್ ಇದ್ರ ಮೇಡಮ್? ಉಳಿಸ್ಕೊಂಡಿದ್ರ ಕಾಂಗ್ರೆಸ್ ನಲ್ಲಿ? ಇವ್ರನ್ನ ಬೇರೆ ಕಡೆ ತಗೊಂಡೋಗಿ ಬೇರೆ ಕಡೆ ನಿಂತ್ಕೊಂಡು ಚುನಾವಣೆ ನಿಂತ್ಕೊಂಡಿದ್ರು. ಅವತ್ತು ಎಷ್ಟು ಚೇಂಜಸ್ ಮಾಡ್ತಾರೆ, ಎಷ್ಟು ಬದಲಾವಣೆಗಳು ಮಾಡ್ತಾರೆ, ಯಾವ ತರ ಬದಲಾವಣೆಗಳು ಮಾಡ್ಕೊಂತಾರೆ. ಇದೇ ಪ್ರಿಯದರ್ಶಿ ಇಂದಿರಾ ಗಾಂಧಿ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ 1975 ಅಲಹಾಬಾದ್ ಹೈಕೋರ್ಟ್ ಇದೇ ಇಂದಿರಾ ಗಾಂಧಿಯನ್ನ ನೀವಿಲ್ಲ ಅಂತ ತಿರಸ್ಕಾರ ಮಾಡಿದಾಗ ಅಮೆಂಡ್ಮೆಂಟ್ ಮಾಡಿ ಅವ್ರನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಇಂದಿರಾ ಗಾಂಧಿನ ಅಂತ ಹೇಳಿ 2 ವರ್ಷ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರಲ್ಲ. ನಾಚಿಕೆ ಆಗ್ಬೇಕು ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ, ನಾಚಿಕೆ ಆಗ್ಬೇಕು ಇವತ್ತು. ಅಂಬೇಡ್ಕರ್ ವಿಚಾರ ಮಾತಾಡ್ತಾರೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ರಿಗೂ ಧನ್ಯವಾದಗಳು. ವೀಕ್ಷಕರೇ, ನೋಡೋದ್ರಲ್ಲ, ಸದ್ಯಕ್ಕೆ ಬಹಳ ಧಾರ್ಮಿಕ ನಂಬಿಕೆ, ಪವಿತ್ರ ಕ್ಷೇತ್ರ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಈಗಾಗಲೇ ಹೋಗಿ ಗಂಗೆಯಲ್ಲಿ ಮಿಂದು ತನ್ನೆಲ್ಲ ಪಾಪ ಪರಿಹಾರ ಆಗ್ಲಿ ಅಂತ ಒಂದು ಕಡೆ, ಇನ್ನೊಂದು ಕಡೆ ಆ ಕುಂಭಮೇಳ ಪುಣ್ಯ ಸ್ನಾನದ ವಿಚಾರವಾಗಿ ರಾಜಕೀಯ ನಾಯಕರ ಹೇಳಿಕೆಗಳು, ಈ ಹೇಳಿಕೆಗಳು ಈಗ ಚರ್ಚಾ ವಿಷಯಗಳು. ಒಟ್ಟಾರೆಯಾಗಿ ಕುಂಭಮೇಳದ ಈ ಪುಣ್ಯ ಸ್ನಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇದು ಎಲ್ಲಿವರೆಗೂ ಹೋಗ್ಬಿಟ್ಟುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ನೋಡ್ತಾ ಇರಿ ರಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.